ಕಾವ್ಯ ಕರ್ನಾಟಕ 100, ಹೊಸಗನ್ನಡ ಕವಿತೆ 30, ಪ್ರಾಯೋಗಿಕ ವಿಮರ್ಶೆ ಆನ್ಲೈನ್ ಉಪನ್ಯಾಸ ಸರಣಿಯಲ್ಲಿ 100 ಕವಿಗಳು 100 ಕವಿತೆಗಳೆಂಬ ಚರ್ಚೆಯ ವಿಷಯವನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಉಪನ್ಯಾಸ 8ನೇದು ಅವ್ವನ ಕವಿತೆ ಅವ್ವನ ಖಾನಾವಳಿ, ಕವಿ ಮಾಂತೇಶ್ ಪಾಟೀಲ್ರು, ವಿಮರ್ಶಕರು ನಾಡಿನ ಖ್ಯಾತ ಚಿಂತಕರಾದ OL ನಾಗಭೂಷಣ್ ಸರ್ ಅವರು. ಈ ಒಂದು ಕಾರ್ಯಕ್ರಮದ ಸಂಯೋಜಕರು ನನ್ನ ಗುರುಗಳಾದ ಬಸವರಾಜ್ ಕೊಡಗುಂಟ್ ಸರ್ ಅವರು ಮತ್ತು ಮಧು ಬಿರದರ್ ಬಾಬುರಾಯ್ ಅವರು. ನನಗೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ನಾಡಿನ ಖ್ಯಾತ ಚಿಂತಕರು ವಿಮರ್ಶಕರಾಗಿರುವಂತ OLN ಎಂದು ಪ್ರಸಿದ್ಧರಾಗಿರುವಂತ OL ನಾಗಭೂಷಣ್ ಸ್ವಾಮಿ ಸರ್ ಅವರ ಪರಿಚಯವನ್ನು ಮಾಡಿಕೊಡ್ತಿದ್ದೀನಿ. ಪ್ರೊಫೆಸರ್ OL ನಾಗಭೂಷಣ್ ಸ್ವಾಮಿ ಸರ್ ಅವರು ಕನ್ನಡದ ಸಾಹಿತ್ಯದಲ್ಲಿ ಶ್ರೇಷ್ಠ ಲೇಖಕರು, ಸಾಹಿತಿಗಳು, ಪ್ರಾಧ್ಯಾಪಕರು, ಪ್ರಗತಿಪರ ಕನ್ನಡ ಚಿಂತಕರು ಮತ್ತು ವಾಗ್ಮಿಗಳಾಗಿ ಕನ್ನಡ ನಾಡಿಗೆ ಚಿರಪರಿಚಿತರಾಗಿದ್ದಾರೆ. ಇವರು OL ಲಿಂಗಣ್ಣಯ್ಯ ಮತ್ತು ಪುಟ್ಟಗೌರಮ್ಮನವರ ಎಮ್ಮೆಯ ಮಗನಾಗಿ ಸೆಪ್ಟೆಂಬರ್ 22, 1952ರಲ್ಲಿ ಜನಿಸಿದರು. ಇವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ತಮ್ಮ ಗ್ರಾಮದಲ್ಲಿ ಪೂರೈಸಿದ್ದಾರೆ. ಪದವಿ ಶಿಕ್ಷಣ ಮತ್ತು MA ಆಂಗ್ಲ ಭಾಷೆಯಲ್ಲಿ, MA ಕನ್ನಡ ಭಾಷೆಯಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಪದವಿ ಪಡೆದುಕೊಂಡಿದ್ದಾರೆ. ಮೈಸೂರು, ಶಿವಮೊಗ್ಗ, ಶಿಕಾರಿಪುರ, ಆನೇಕಲ್ಲು ಮುಂತಾದ ಊರುಗಳಲ್ಲಿ ಇರುವ ಪದವಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ, ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ, ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿರುವುದು ವಿಶೇಷವಾಗಿರುವಂತ ಅಂಶವಾಗಿದೆ. ಇವರ ಲೇಖನಿಯಿಂದ ಅನೇಕ ಮೌಲ್ಯಯುತ ಕೃತಿಗಳು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ರಚಿಸಿದ್ದಾರೆ. ಅದರಲ್ಲಿ ನಕ್ಷತ್ರಗಳು, ನಮ್ಮ ಕನ್ನಡ ಕಾವ್ಯ ಪ್ರಮುಖ ಕವನ ಸಂಕಲನಗಳಾಗಿದ್ದಾವೆ. ವಿಮರ್ಶೆಯ ಪರಿಭಾಷೆ, ಪ್ರಜ್ಞೆ ಪ್ರವಾಹತಂತ್ರ, ಇಂದಿನ ಹೆಜ್ಜೆ, ಮತ್ತೆ ತೆರೆದ ಬಾಗಿಲು ಪ್ರಮುಖವಾಗಿರುವಂತ ವಿಮರ್ಶೆಯ ಪುಸ್ತಕಗಳಾಗಿದ್ದಾವೆ. ಅದರಲ್ಲಿ ವಿಶೇಷವಾಗಿ ವಿಮರ್ಶೆಯ ಪರಿಭಾಷೆ ಎಂಬ ಪುಸ್ತಕ ನಾಡಿನಲ್ಲಿರುವಂತ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮತ್ತು ಪ್ರತಿಯೊಬ್ಬ ವಿದ್ವಾಂಸರು ಅಭ್ಯಾಸ ಮತ್ತು ಅಧ್ಯಯನಕ್ಕೆ ಬಳಸಿಕೊಂಡಿರುವಂತ ವಿಶೇಷವಾಗಿರುವಂತ ಪುಸ್ತಕ ಆಗಿರುವುದು ನಮ್ಗೆಲ್ಲರಿಗೂ ಗೊತ್ತಿರುವಂತ ಅಂಶ. ನನ್ನ ಹಿಮಾಲಯ ಎಂಬ ಪ್ರವಾಸ ಕಥನ ಉತ್ತಮ ಪ್ರವಾಸ ಕಥನವಾಗಿ ನಮ್ಗೆಲ್ಲರಿಗೂ ಗೊತ್ತಿರುವಂತ ಅಂಶವಾಗಿದೆ. ವಚನ ಸಾವಿರ, ವಚನಗಳ ನವಸಾಕ್ಷರಿಗಾಗಿ ಅಲ್ಲಮನ ವಚನ ಸಂಗ್ರಹ, ತತ್ವಪದಗಳು, ಮಲಯಾಳಂ ವೈಚಾರಿಕ ಬರಹಗಳು, ಆಧುನಿಕ ತಮಿಳು ಕವಿತೆಗಳು ಇವೆಲ್ಲ ಸಂಪಾದಿತ ಕೃತಿಗಳಾಗಿದ್ದಾವೆ. ಏಕಾಂತ ಲೋಕಾಂತ, ನುಡಿಯೊಳಗಾಗಿ ಶ್ರೇಷ್ಠ ಅಂಕಣ ಬರಹಗಳ ಪುಸ್ತಕವಾಗಿದ್ದಾವೆ. ಚಕೋರಿ, ಟು ಕ್ರಾಸ್ ಡ್ರೀಮ್ ರಾಕ್ಸ್ ಆಫ್ ಹಂಪಿ, ಡೇಟ್ ಅಂಡ್ ಅದರ್ ಸ್ಟೋರೀಸ್ ಇವು ಶ್ರೇಷ್ಠ ಇಂಗ್ಲಿಷ್ ಪುಸ್ತಕಗಳಾಗಿದ್ದಾವೆ. ಕನ್ನಡ ನಾಡಿನಲ್ಲಿ ಇವರಿಗೆ ಅನೇಕ ಪ್ರಶಸ್ತಿಗಳು ಅರಸಿ ಬಂದಿದವ. ಅದರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ರಾಜ್ಯೋತ್ಸವ ಪ್ರಶಸ್ತಿ, GSS ಪ್ರಶಸ್ತಿ, ಇನ್ನು ಅನೇಕ ಪ್ರಶಸ್ತಿಗಳಿಗೆ OL ಸರ್ ಅವರು ಭಾಜನರಾಗಿದೆ. ಇಷ್ಟು ಸರ್ ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಾನು ಈಗ ಮಾಡಿಕೊಟ್ಟಿದ್ದೀನಿ. ಸರ್ ಅವರು ತಮ್ಮ ಈ ಅವ್ವನ ಖಾನಾವಳಿ ಎಂಬ ಪದ್ಯದ ಬಗ್ಗೆ ವಿಮರ್ಶಾತ್ಮಕವಾಗಿರುವಂತ ಅಂಶಗಳನ್ನು ಮಾತಾಡ್ಬೇಕಾಗಿ ಸರ್ ಅಲ್ಲಿ ನಾನು ವಿನಂತಿ ಮಾಡಿಕೊಳ್ತಿದ್ದೀನಿ. ಮತ್ತೆ ನನಗೆ ಇದೊಂದು ತುಂಬಾ ಮುಖ್ಯವಾಗಿರುವಂತ ಅಂಶ ಅಂದ್ರ ಇವತ್ತು ನನ್ನ ಆತ್ಮೀಯ ಸ್ನೇಹಿತನಾದಂತ ಮಾಂತೇಶ್ ಪಾಟೀಲ್ ಅವರ ಕವಿತೆ ಇರುವುದು, ಮತ್ತೆ ಶ್ರೇಷ್ಠ ನಾಡಿನ ವಿಮರ್ಶಕರಾಗಿರುವಂತ OL ಸರ್ ಬಗ್ಗೆ ಪರಿಚಯ ಮಾಡಿಕೊಡಕ್ಕೆ ಅವಕಾಶ ಸಿಕ್ಕಿರುವುದು ನನ್ನ ಸುದೈವ ಅಂತ ಭಾವಿಸಿಕೊಳ್ತಾ ಸರ್ ಅವರಿಗೆ ಈ ವೇದಿಕೆಯನ್ನು ಬಿಟ್ಕೊಡ್ತಿದ್ದೀನಿ. ನಮಸ್ತೆ ಸರ್, ಮಾತಾಡ್ಬೇಕಾಗಿ ನಮಸ್ತೆ ಸರ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಮಿಕ್ಕೋರೆಲ್ಲ ಆಡಿಯೋ ವಿಡಿಯೋ ಮ್ಯೂಟ್ ಮಾಡ್ಕೊಂಡ್ರೆ ಸರಿ ಇರುತ್ತೆ. ಸ್ನೇಹಿತರೆ, ಈ ಹೊತ್ತು ಅವ್ವನ ಖಾನಾವಳಿ ರಚನೆಯ ಬಗ್ಗೆ ಮಾತಾಡೋದಕ್ಕೆ ಮೊದಲು ಎರಡು ಮಾತು ಈ ಪ್ರಾಯೋಗಿಕ ವಿಮರ್ಶೆಯ ಬಗ್ಗೆ ಹೇಳ್ತೇನೆ. ನಾನು ಏನ್ ಮಾಡೋದಕ್ಕೆ ಹೊರಟಿದ್ದೇನೆ ಅಂತ. ಕರಿಲಿಂಗ ಅವರೇ, ಮತ್ತು ಒಂದಿಬ್ರು ಜನ ಆಡಿಯೋ ಆನ್ ಮಾಡಿದಿರಿ, ಪ್ಲೀಸ್ ಮ್ಯೂಟ್ ಮಾಡಿ, ಸಾರಿಗೆ ಡಿಸ್ಟರ್ಬ್ ಆಗುತ್ತೆ.
ಏನಂದ್ರೆ 1930ರ ದಶಕದಲ್ಲಿ ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ ಅನ್ನೋದು ವ್ಯಾಪಕವಾಗಿ ಬಳಕೆಗೆ ಬಂತು. ಅದರ ಉದ್ದೇಶ ಒಂದು ಕವಿತೆಯ ವಿಚಾರ, ಭಾವನೆ, ಅರ್ಥವಂತಿಕೆ ಎಲ್ಲಾನು ಭಾಷೆಯ ಮುಖಾಂತರವಷ್ಟೇ ನಮಗೆ ತಿಳಿಯುತ್ತೆ. ಒಂದು ಕವಿತೆಯನ್ನ ನಿಕಟವಾಗಿ ಓದಬೇಕು, ಅಲ್ಲಿರುವ ಪದಗಳ ಸಂಬಂಧವನ್ನ ಗಮನಿಸಬೇಕು, ಅಲ್ಲಿ ವ್ಯಂಗ್ಯ ಇದೆಯೋ, ಅರ್ಥದ ಸಂದಿಗ್ಧತೆ ಇದೆಯೋ, ವಾಕ್ಯ ರಚನೆ ಹೇಗಿದೆ, ಯಾವ ಛಂದಸ್ಸು ಲಯ ಬಳಸಿದ್ದಾರೆ, ಇವಕ್ಕೆಲ್ಲ ಗಮನ ಕೊಡಬೇಕು. ಹಾಗೆ ಕೊಡ್ತಾ ಕವನವನ್ನ ನಾವು ಅರ್ಥ ಮಾಡಿಕೊಂಡ ಬಗೆಯನ್ನ ವಿವರಿಸಬೇಕು. ಮೌಲ್ಯಮಾಪನಕ್ಕಿಂತಲೂ ಕವನವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗಿರುವ ಏಕೈಕ ದಾರಿ ಎಂದ್ರೆ ಕವಿತೆಯಲ್ಲಿ ಬಳಕೆ ಆಗಿರುವ ಭಾಷೆ ಅನ್ನುವ ನಂಬಿಕೆ ಇಟ್ಕೊಂಡು ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ ಅನ್ನೋದು ಬೆಳೀತು. ಇದು ಕವಿತೆಯನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಅತ್ಯುತ್ತಮ ವಿಧಾನ ಆದರೂ ಕೂಡ ವಿಮರ್ಶೆಯ ಅಂತಿಮ ಗುರಿ ಅಲ್ಲ, ಇದು ಆರಂಭದ ಸ್ಥಿತಿ ವಿಮರ್ಶೆ. ಈಗ ನಾನು ಈ ಕವಿತೆ ಅವ್ವನ ಖಾನಾವಳಿ ಹೇಗೆ ಅರ್ಥ ಮಾಡಿಕೊಂಡೆ ಅನ್ನೋದನ್ನ ಹೇಳೋ ಮುಖಾಂತರ ಈ ಪ್ರಾಯೋಗಿಕ ವಿಮರ್ಶೆಯ ಕೆಲವು ನಿಯಮಗಳನ್ನು ಕೂಡ ನಿಮಗೆ ಪರಿಚಯ ಮಾಡ್ಕೊಡಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಈ ಅವ್ವನ ಖಾನಾವಳಿ ಅನ್ನುವ ಹೆಸರನ್ನ ನೋಡಿದ ತಕ್ಷಣ ನನಗೆ ಇದು ಅವ್ವನನ್ನು ಕುರಿತ ಕವಿತೆ ಇರಬಹುದು ಅಂತ ಒಂದು ವಿಚಾರ ತಲೆಗೆ ಬಂತು. ಹಾಗೆ ಬಂದ ತಕ್ಷಣ ಲಂಕೇಶ್ವರ ಅವ್ವ ಜ್ಞಾಪಕ ಬರುತ್ತೆ, ಉಷಾ ಅವರ ಅಮ್ಮನಿಗೆ ಬರೆದ ಪದ್ಯ ಜ್ಞಾಪಕ ಬರುತ್ತೆ, ತಾಯಿ ಬಗ್ಗೆ ಬಹಳಷ್ಟು ಕವಿತೆಗಳು ಕನ್ನಡದಲ್ಲಿ ಅವಲ್ಲ, ಅವೆಲ್ಲ ನೆನಪಿಗೆ ಬಂತು. ಆದ್ರೆ ಕವಿತೆಯನ್ನು ಓದಕ್ ಶುರು ಮಾಡ್ತಿದ್ದ ಹಾಗೇನೆ ಇದು ಯಾಕೋ ಅವ್ವನ ಕುರಿತು ಪದ್ಯ ಅಲ್ಲ ಅಂತ ಅನ್ನಿಸ್ತು. ಯಾಕೆ ಅನ್ನೋದನ್ನ ಪದ್ಯ ನೋಡೇ ತಿಳ್ಕೊಳ್ಳೋಣ. ಈ ಕವಿತೆಯಲ್ಲಿ 4 ಸ್ಟ್ಯಾನ್ಸ ಇದೆ. ಮೊದಲನೇ ಸ್ಟ್ಯಾನ್ಸ ಓದ್ತಾ ಇದ್ದೆ, ಹೀಗಿದೆ: ಬಾಡು ಮೂಳೆಗೆ ಬಾಯಿ ಬಿಡುವ ಹಸಿ ಮಾಂಸದ ಅಮಾಸ, ಮೆಕ್ಕ ಕನಸಿಗೆ ಕನವರಿಸುವ ಮಸಾಲೆ ಸಾಬಣ್ಣ, ಬಾಳಬಂಡಿಗೆ ಕೀಲೆಣ್ಣೆ ಬಿಡುವ ಗಾಣದೆಣ್ಣೆಯ ಗಾಣಿಗ, ನಿತ್ರಾಣಗೊಂಡ ತರಕಾರಿ ತಂಗೆವ್ವ, ಧನಿಯರ ಆಳು ಕಾಳು ಮಕ್ಕಳು, ಗಂಡ ಬಿಟ್ಟ ಗರತಿಯರು, ಹಾದಿ ಬೀದಿ ಆದಿಯಾಗಿ ಸೇರುವುದಿಲ್ಲಿಗೆ. ಹಿಂಗ್ ಓದ್ತಾ ಇದ್ದಂಗೆನೆ ಇದ್ಯಾಕೋ ಅಮ್ಮನ ಬಗ್ಗೆ ಪದ್ಯ ಅಲ್ಲ ಅಂತ ಅನ್ನಿಸ್ತು. ಏನಿರಬಹುದು ಅಂತ ಮುಂದಕ್ಕೆ ಹೋದೆ. ಉರಿವ ಊರ ಕೆಂಡ ಕಣ್ಣಲ್ಲಿ ಪರೋಟ ಸುಡುತ್ತ, ಹೊಟ್ಟೆ ಕಿಚ್ಚಿನವರ ಖಾರ ಹೊಗೆಯಲ್ಲಿ ಮಾಂಸದ ಸಾರು ಕಾಯಿಸುತ್ತಾಳೆ. ಖಾನಾವಳಿಯ ವಾಸನೆ ಬ್ರೇಕರ್ ಆಗುವುದು ಹೈವೇ ರೋಡಿಗೆ. ಟ್ರಕ್ಕು, ಬಸ್ಸು, ಕಾರುಗಳು ಕಾಲು ಮುರಿದ ಕೋಣನಂತೆ ನಿಟ್ಟಿಸಿ ಬಿಡುತ್ತಾ ಬಾಯಿ ತೆರೆದು ನಿಲ್ಲುತ್ತವೆ. ಒಂದು ಅದ್ಭುತವಾದ ಚಿತ್ರ ಇದೆ, ಬಟ್ ಅವ್ವ ಎಲ್ಲಿ ಹೋದ್ಲು ಅಂತ ಯೋಚನೆ ಮಾಡ್ತಿದ್ದೆ. ಬಾಲ ಸುಟ್ಟುಕೊಂಡೆ ಬೆಕ್ಕಿನಂತೆ ಕೆಂಪು ದೀಪದ ಹುಳಗಳು ತಿರುಗುತ್ತವೆ ಅವಳ ಸುತ್ತ. ಊರ ನಾಲಿಗೆ ಗೆರೆಗಳು ಗೊತ್ತವಳಿಗೆ, ಹಸಿವಿನ ಹಂಬಳಗಳೆಲ್ಲ ಹಿಂಗುವುದು ಇಲ್ಲಿಯೇ. ಆದರೂ ಕಮಟ ಆದ ಮುಡಿಗೆ ಕಾಗದ ಹೂ, ದೋಸೆ ತೂತಿನ ಸೀರೆ, ಹೊಟ್ಟೆಗೆ ತಣ್ಣೀರಿನ ಬಟ್ಟೆ, ನೆಲ ಹಾಸಿ ಮುಗಿಲ ಹೊದ್ದು ಹಸಿರು ಕನಸಿನ ಬೀಜ ಬೆಳೆಯುವ ದುನಿಯಾದವಳು. ಇಲ್ಲಿ ಏನೋ ಅವನ ಚಿತ್ರ ಬರುತ್ತೆ,
ಆದ್ರೆ ನಾನು ಅಂದ್ಕೊಂಡ ಅವನ್ ಹಂಗೆ ಇಲ್ವಲ್ಲ ಅನ್ಸೋಕ್ ಶುರುವಾಯ್ತು. ಮುಂದಕ್ಕೆ ಹೊರಟೆ. ಕೊನೆಯ ಸ್ಟ್ಯಾನ್ಸ. ನೆಲವನೆಲ್ಲ ಹರಡಿದ ಕರುಳ ಬಳ್ಳಿ, ಊರ ತುಂಬ ಗಾರೆ ಗಂಡಂದಿರು, ಕೇರಿಯಲ್ಲೆಲ್ಲ ಕುಂತಿ ಮಕ್ಕಳು, ಭೇದ ಮಾಡದ ಬೀಗಿತಿ ಇವಳು, ಊರೇ ಅವಳೊಳಗೆ ಅವಳು ಮಾತ್ರ ಊರ ಹೊರಗೆ ಅಂತ ಎಂಡಾಯ್ತು. ನಾನು ಅವನ ಬಗ್ಗೆ ಅನ್ಕೊಂಡ್ ಪದ್ಯ ಅವನ ಬಗ್ಗೆ ಅಲ್ಲ, ಬೇರೆ ಇನ್ನೇನೋ ಇದೆ ಅನ್ಸೋದಕ್ಕೆ ಶುರುವಾಯ್ತು. ಆಗ ಕೊನೆಯ ಸಾಲುಗಳು, ಊರೇ ಅವಳೊಳಗೆ ಅವಳು ಮಾತ್ರ ಊರ ಹೊರಗೆ ಅನ್ನುವ 2 ಸಾಲು ಈ ಕವಿತೆಯನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಒಂದು ಕೀಲಿಕೈ ಒದಗಿಸ್ತವೆ ಅಂತ ಅನ್ನಿಸ್ತು. ಆಗ ಮತ್ತೆ ಮೊದಲಿನಿಂದ ಶುರು ಮಾಡಿದೆ. ಹಾಗೆ ಓದಕ್ ಹೊರಟಾಗ ಕೆಲವು ಸಂಗತಿಗಳು ನನ್ನ ಗಮನಕ್ಕೆ ಬಂದವು. ನೋಡಿ, ಮೊದಲನೇ ಸ್ಟ್ಯಾನ್ಸದಲ್ಲಿ ಒಬ್ಬ ಅಮಾಸ, ಒಬ್ಬ ಸಾಬರಣ್ಣ, ಒಬ್ಬ ಗಾಣಿಗ, ತರಕಾರಿ ತಂಗೆವ್ವ, ದನಿಯರ ಆಳು ಕಾಳು ಮಕ್ಕಳು, ಗಂಡ ಬಿಟ್ಟ ಗರತಿಯರು, 6 ಕ್ಯಾಟಗರಿಯ ಜನಗಳು ಬರ್ತಾರೆ. ಒಂದ್ ಕವಿತೆಯಲ್ಲಿ ಇಷ್ಟೊಂದು ಪಾತ್ರಗಳು ಬರೋದು ಅಪರೂಪ. ಈ ಒಂದೊಂದು ಪಾತ್ರಕ್ಕೂ ಒಂದೊಂದು ಗುಣ ಇದೆ. ಹಸಿ ಮಾಂಸದ ಆಸೆಯ ಅಮಾಸ. ಸಾಬರಣ್ಣಂಗೊಂದು ಅಬ್ಜೆಕ್ಟಿವ್ ಇದೆ, ಅವನು ಮೆಕ್ಕಾದ ಕನಸಿಗೆ ಕನವರಿಸುವ ಮಸಾಲೆ ಸಾಬರಣ್ಣ. ಇನ್ನೊಬ್ಬ ಬಾಳಬಂಡಿಗೆ ಕೀಲೆಣ್ಣೆ ಬಿಡುವ ಗಾಣದೆಣ್ಣೆಯ ಗಾಣಿಗ, ಸುಸ್ತಾಗಿರುವ ತರಕಾರಿ ತಂಗೆವ್ವ, ದನಿಯರ ಆಳು ಕಾಳು ಮಕ್ಕಳು, ಗಂಡ ಬಿಟ್ಟ ಗರತಿಯರು. ಇಷ್ಟೂ ಜನಕ್ಕೆ ಒಂದು ಕಾಮನ್ ಫ್ಯಾಕ್ಟರ್ ಇದೆ, ಒಂದು ಸಮಾನ ಅಂಶ ಇದೆ ಅಂತ ಅನ್ನಿಸ್ತು. ಏನದು ಅಂತಂದ್ರೆ, ಇವರೆಲ್ಲರೂ ಕೂಡ ಒಂದು ಊರಿನಲ್ಲಿ ಇರುವ ತಳವರ್ಗದ, ತಳ ಸಮುದಾಯದ, ಹಿಂದುಳಿದ ಜಾತಿಗಳ ಪಾತ್ರಗಳು. ಅಮಾಸ ಅನ್ನೋದಂತೂ ಕನ್ನಡದಲ್ಲಿ ಒಂದು ರೂಪಕವೇ ಆಗ್ಬಿಟ್ಟಿದ್ದಾನೆ. ಅದೇ ಹೆಸರು ತಮಿಳು ಕಥೆಯಲ್ಲೂ ಬರುತ್ತೆ, ಅಮಾಸ್ಯ ಅನ್ಕೊಂಡು. ಸಾಬರಣ್ಣ, ಗಾಣಿಗ, ತರಕಾರಿಯವಳು, ಗಂಡ ಬಿಟ್ಟು ಗರತಿಯರು, ದನಿಯರ ಆಳು ಕಾಳು ಮಕ್ಕಳು, ಇವರೆಲ್ಲರೂ ಬಂದು ಸೇರುವುದು ಇಲ್ಲಿಗೆ ಅಂದಾಗ ಆ ಇಲ್ಲಿಗೆ ಅನ್ನೋ ಮಾತು ನಾನು ತಡೆದು ನಿಲ್ಲಿಸ್ತು. ಈ ಪದ್ಯ ಅವನ ಬಗ್ಗೆ ಅಲ್ಲ, ಅವನ ಖಾನಾವಳಿ ಇದೆಯಲ್ಲ, ಆ ಖಾನಾವಳಿ ಬಗ್ಗೆ ಇರೋ ಪದ್ಯ ಇರಬೇಕು ಅನ್ಸಕ್ ಶುರುವಾಯ್ತು. ಆಗ ಈ ಖಾನಾವಳಿಗೆ ಬರುವ ಜನರನ್ನ ವಿವರಿಸುವ ಮುಖಾಂತರ ಈ ಕವಿ ಖಾನಾವಳಿ ಎಂಥದ್ದು, ಯಾವ ಜನಕ್ಕೆ ಸೇರಿದ್ದು, ಯಾರು ಬರ್ತಾರೆ ಅಲ್ಲಿಗೆ ಅಂತ ಒಂದು ಚಿತ್ರ ಕಟ್ಕೊಡಕ್ ಪ್ರಯತ್ನ ಪಡ್ತಿರಬಹುದು ಅಂತ ಅನ್ಸಕ್ ಶುರುವಾಯ್ತು. ಹಾಗೆ ಮೊದಲನೇ ಸ್ಟ್ಯಾನ್ಸ ಒಂದು ದಾರಿ ಸಿಕ್ತೇನು ಅಂತಂದ್ರೆ, ಊರಿನ ಬಡವರ, ತುಳಿತಕ್ಕೊಳಗಾದವರ, ದುರ್ಬಲರ ಊಟಕ್ಕೆ ಒಂದು ದಾರಿ ಮಾಡಿಕೊಡುವ ಜಾಗ ಖಾನಾವಳಿ. ಅದು ಅವ್ವನ ಖಾನಾವಳಿ. ಅಂದ್ರೆ ಅವ್ವ ಇಲ್ಲಿ ಹೆತ್ತ ತಾಯಿನೇ ಆಗ್ಬೇಕಾಗಿಲ್ಲ, ಜನಕ್ಕೆ ತುತ್ತು ಕೊಟ್ಟು ಊಟ ಕೊಟ್ಟು ಸಲಹುವ ತಾಯ್ತನ ಇರುವ ಗುಣ, ಅವಳ ಖಾನಾವಳಿ ಇದು ಅಂತ ಒಂದು ಸ್ಥೂಲವಾದ ಚಿತ್ರ ಮನಸ್ಸಿಗೆ ಬಂತು. ಎರಡನೇ ಸ್ಟ್ಯಾನ್ಸ ಓದ್ತಿದ್ದ ಹಾಗೇನೆ ಇಂಥ ಜನಗಳು ಬರುವ ಖಾನಾವಳಿಯ ಒಡತಿ, ಆ ಖಾನಾವಳಿಯನ್ನು ನಡೆಸುವವಳು, ಅವಳೆಂಥದ್ದು, ಉರಿಯುವ ಊರ ಕೆಂಡ ಕಣ್ಣಲ್ಲಿ ಪರೋಟ ಸುಡುತ್ತಾ. ಓಹ್, ಇವಳು ಪರೋಟ ಸುಡ್ತಾ ಇದ್ದಾಳೆ. ಆ ಸುಡೋದಕ್ಕೆ ಬಳಸ್ತಾ ಇರೋ ಬೆಂಕಿ ಯಾವುದು ಅಂತಂದ್ರೆ, ಊರಿನವರ ಸುಡುವ ಕಣ್ಣೇ ಅದಕ್ಕೆ ಬೆಂಕಿ. ಹೊಟ್ಟೆ ಕಿಚ್ಚಿನವರ ಖಾರ ಹೊಗೆಯಲ್ಲಿ ಮಾಂಸದ ಸಾರು ಕಾಯಿಸುತ್ತಾಳೆ, ಮಾಂಸದ ಸಾರು ಮಾಡ್ತಾಳೆ. ಆದ್ರೆ ಅದಕ್ಕೆ ಬೆಂಕಿ ಯಾವುದು ಅಂತಂದ್ರೆ, ಹೊಟ್ಟೆ ಕಿಚ್ಚಿನವರ ಖಾರದ ಹೊಗೆ ತುಂಬಿರುವಂತ ಬೆಂಕಿ. ಇಂಥ
ಊರವರ ದೃಷ್ಟಿಯಲ್ಲಿ ಆಗದೇ ಇರೋಳು, ಅವರ ದೃಷ್ಟಿಗೆ ಸಕ್ಕಿ ಬೆಂದವಳು, ಅವಳು ಮಾಡುವ ಅಡಿಗೆಯ ಪರಿಮಳ ಹೈವೇ ರೋಡಿಗೆ ಬ್ರೇಕರ್ ಆಗಿ ಹೋಗೋ ವಾಹನಗಳನ್ನೆಲ್ಲ ತಡೆದು ನಿಲ್ಲಿಸಿ ಬಸ್ಸು, ಟ್ರಕ್ಕು, ಕಾರು ಎಲ್ಲ ಕಾಲು ಮುರಿದ ಕೋಣನ ಹಾಗೆ ಆ ಖಾನಾವಳಿ ಮುಂದೆ ನಿಂತ್ಕೊಂಡ್ಬಿಡ್ತವೆ. ಇಲ್ಲಿ ಎರಡು ಸಂಗತಿ ನನ್ನ ಗಮನ ಸೆಳೀತು. ಏನಂದ್ರೆ, ಅವಳು ಸ್ವತಃ ಊರವರ ಕಣ್ಣಲ್ಲಿ ನಿಕೃಷ್ಟಳಾಗಿ ಅವರ ಹೊಟ್ಟೆ ಕಿಚ್ಚಿಗೆ, ಆಡು ಮಾತಿಗೆ, ಕೆಟ್ಟ ದೃಷ್ಟಿಗೆ ಬಲಿಯಾಗಿ ಬೆಂದವಳು. ಆ ಹಬೆಯಲ್ಲಿ, ಆ ನೋವಿನಲ್ಲಿ, ಆ ಕೆಂಡದಲ್ಲಿ ಅಡಿಗೆಯನ್ನು ಮಾಡ್ತಾಳೆ. ಅದಕ್ಕೆ ವಿಚಿತ್ರವಾದ ಪರಿಮಳ ಬಂದಿದೆ. ಪರಿಮಳ ಬಂದು ಬರೀ ಮನುಷ್ಯನ್ ಮಾತ್ರ ಅಲ್ಲ, ಆ ಹೈವೇನಲ್ಲಿ ಓಡಾಡುವ ಕಾರು, ಬಸ್ಸು, ಲಾರಿಗಳನ್ನ ಕೂಡ ಬ್ರೇಕರ್ ತರ ತಡೆದು ನಿಲ್ಲಿಸ್ಬಿಡುತ್ತೆ. ಅವು ಕೋಣದ ಹಾಗೆ ಬಾಯಿ ತೆರ್ಕೊಂಡು ನಿಲ್ತವೆ. ಇಲ್ಲಿ ಆ ಚಿತ್ರ ಗಮನಿಸಿ. ಹೈವೇ ಮೇಲೆ ಹೋಗುವ ಕಾರು, ಲಾರಿ, ಬಸ್ಸುಗಳು ಕೋಣದ ಹಾಗೆ ಅನ್ನೋ ಚಿತ್ರ ಇದೆಯಲ್ಲ, ಅದಕ್ಕೆ ಮತ್ತೆ ಬರೋಣ. ಅದ್ಯಾಕೋ ಇದ್ದಕ್ಕಿದ್ದ ಹಾಗೆ ವಿಚಿತ್ರವಾದ ಒಂದು ಚಿತ್ರ ಬಂತು ಅಂತ ಅನ್ನಿಸ್ತು. ಮಹಾಂತೇಶ್ ಯಾರ್ರಿ ಇದು? ಬೀಜ ಬೆಳೆಯುವ ದುನಿಯಾದವಳು. ಇಲ್ಲಿ ಆ ಹೆಣ್ಣುಮಗಳನ್ನ ವರ್ಣಿಸುವ ಮಾತುಗಳನ್ನು ನೋಡಿ. ಕಮಟಾದ ಮುಡಿ, ಜಿಡ್ಡುಗಟ್ಟಿರುವ ಗಂಟಾಗಿರುವ ಮುಡಿಗೆ ಕಾಗದದ ಹೂವು, ಅದು ಕೃತಕವಾದ ಹೂವು. ದೋಸೆ ತೂತಿನ ಸೀರೆ, ಆ ಸೀರೆ ಕೂಡ ಹಳೇದಾಗಿ ತೂತ್ ಬಿದ್ದಿದೆ. ದೋಸೆ ತೂತಿನ ಸೀರೆ, ಆ ಚಿತ್ರನೇ ಅದ್ಭುತವಾಗಿ ಬರುತ್ತೆ. ಮತ್ತೆ ಅವಳು ಮಾಡುವ ಕೆಲಸಕ್ಕೂ ಅವಳು ಉಡ್ತಿರೋ ಸೀರೆಗೂ ಏನು ವ್ಯತ್ಯಾಸವೇ ಇಲ್ಲ ಅನ್ನೋ ತರ ಆಗುತ್ತೆ. ಹೊಟ್ಟೆಗೆ ತಣ್ಣೀರಿನ ಬಟ್ಟೆ, ಅದ್ ನೋಡಿ, ಊರಿನವರೆಲ್ಲ ಊಟ ಹಾಕಿದ್ರು ಅವಳು ಹೊಟ್ಟೆಗೆ ಹಸಿವಿದ್ದೇ ಇದೆ, ತಣ್ಣೀರು ಬಟ್ಟೆ ಮಾತ್ರ. ಅವಳಿಗೆ ನೆಲಾನೆ ಹಾಸಿಗೆ, ಮುಗಿಲೆ ಹೊದಿಕೆ. ಅಂಥದ್ರಲ್ಲೂ ಹಸಿರು ಕನಸಿನ ಬೀಜ ಬೆಳೆಯುವ ದುನಿಯಾದವಳು. ಒಂದು ಹಸಿರು ಕನಸಿನ ಬೀಜ ಬೆಳೀತಾಳೆ. ಇಲ್ಲಿ ಆ ಹೆಣ್ಮಗಳ ಚಿತ್ರ ನಮಗೆ ಬರೀ ಒಬ್ಬ ತಾಯಿ ಅಲ್ಲ, ಹೆಣ್ಣಿನಲ್ಲಿರುವ ತಾಯ್ತನದ ಒಂದು ಚಿತ್ರ ಕೊಡ್ತಾ ಇರೋ ಹಂಗೆ ಕಾಣುತ್ತೆ. ತಾನು ಎಷ್ಟೇ ಕಷ್ಟಪಟ್ಟರು ಊರವರಿಗೆ, ಪರ ಊರವರಿಗೆ ಹೊಟ್ಟೆ ತುಂಬಿಸ್ತಾ, ತಾನು ಸಂಕಟಪಟ್ಟರು ಹಸಿರನ್ನ ಕನಸು ಕಾಣುವಂತ ತಾಯ್ತನದ ಹೆಣ್ಣು ಅಂತ ಅನ್ಸುತ್ತೆ. ಹಾಗೇನೆ ಅವಳ ಕಾಗದದ ಹೂವು, ದೋಸೆ ತೂತಿನ ಸೀರೆ, ನೆಲ ಹಾಸಿ ಮುಗಿಲು ಹೊದ್ದು ಮಲಕೊಳ್ಳೋದು, ಇವೆಲ್ಲ ನೋಡಿದ್ರೆ ಅವಳ ವರ್ತನೆ ಬಗ್ಗೆ ಇವಳು ಯಾಕೋ ಬರೀ ತಾಯಿ ಅಲ್ಲ, ಅವಳ ಇನ್ನೊಂದು ಮುಖ ಹೇಳ್ತಾ ಇದ್ದಾರೆ ಈ ಕವಿ ಅಂತ ಅನ್ಸುತ್ತೆ. ಅದು ಸ್ಪಷ್ಟ ಆಗೋದು ಮುಂದಿನ ಮಾತಾಡ್ಬೇಡಿ. ನೆಲವನ್ನೆಲ್ಲ ಹರಡಿದ ಕರುಳ ಬಳ್ಳಿ, ಊರ ತುಂಬಾ ಗಾರೆ ಗಂಡಂದಿರು, ಕೇರೆಯಲ್ಲೆಲ್ಲ ಕುಂಟಿ ಮಕ್ಕಳು, ಭೇದ ಭಾವ ಮಾಡದ ಬೀಗಿತಿ ಇವಳು. ಇದಕ್ಕಿದ್ದಾಗನೆ ಲಕ್ಷ್ಮಿ ಮೇಡಮ್, ಈಕೆಯ ಮಕ್ಕಳು ನೆಲವನ್ನೆಲ್ಲ ಹರಡಿದ ಕರುಳ ಬಳ್ಳಿ, ಊರ ತುಂಬಾ ಗಾರೆ ಗಂಡಂದಿರು, ಕೇರೆಯಲ್ಲೆಲ್ಲ ಕುಂತಿ ಮಕ್ಕಳು. ಕುಂತಿ ಮಕ್ಕಳು ಅಂದ ತಕ್ಷಣ ಆ ರೂಪಕ್ಕೆ ಬೇರೆ ವಿಚಿತ್ರವಾದ ಅರ್ಥ ಬರುತ್ತೆ. ತಾನು ವರಿಸಿದ ಗಂಡ ಅಲ್ಲದೆ ಬೇರೆಯ ದೇವತೆಗಳು ಅನ್ನುವ ತರದ ಮನುಷ್ಯರಿಂದ, ಗಂಡಂದರಿಂದ ಮಕ್ಕಳನ್ನು ಪಡೆದವಳು ಈಕೆ. ಹಾಗೆ ಹಲವು ಜನ ಗಂಡು ಮಕ್ಕಳ ಸಂಬಂಧ ಇದ್ದವಳ. ಊರ ತುಂಬಾ ಗಾರೆ ಗಂಡಂದರು ಬೇರೆ ಮಾತು ಬರುತ್ತೆ. ಊರೇ ಅವಳೊಳಗಡೆ ಇದೆ, ಅವಳು ಮಾತ್ರ ಊರ ಹೊರಗೆ.
ಈ 2 ಸಾಲು ಇಡೀ ಕವಿತೆಗೆ ಒಂದು ಫೋಕಸ್ ಕೊಡ್ತು ಅಂತ ಅನ್ನಿಸ್ತು. ಅವಾಗ ಈ ಪದ್ಯ ಏನ್ ಹೇಳ್ತಾ ಇರಬಹುದು ಅಂತ ಯೋಚನೆ ಮಾಡಕ್ ಹೊರಟ್ರೆ, ಹೆಣ್ಣಿನ 2 ವಿರುದ್ಧವಾದ ಪ್ರವೃತ್ತಿಗಳನ್ನ, ಗುಣಗಳನ್ನ ಇವರು ಈ ಕವಿತೆಯಲ್ಲಿ ಹೇಳಿದಿಡಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಅನ್ಸುತ್ತೆ. ಒಂದು ಪೊರೆಯುವ ತಾಯ್ತನ, ಇನ್ನೊಂದು ಎಲ್ಲರ ದೇಹದ ಬಯಕೆಗೆ ತಾನೇ ಆಹಾರ ಆಗೋದು. ಅವಾಗ ಖಾನಾವಳಿ ಅನ್ನುವ ಮಾತಿಗೆ 2 ಅರ್ಥ ಬರುತ್ತೆ. 3 ಜನಕ್ಕೆ ಊಟ ಹಾಕಿ ಕಾಪಾಡೋಳು ಒಂದು, 3 ಜನದ ದೇಹದ ಹಸಿವಿಗೆ ಇವಳ ದೇಹವೇ ಒಂದು ಖಾನಾವಳಿ ಆಗತ್ತೆ. ಸೊ ಆಗ ಅವ್ವನ ಖಾನಾವಳಿ ಅನ್ನೋದಕ್ಕೆ ವಿಚಿತ್ರವಾದ ಒಂದು ಆಂಬಿಗ್ಯೂಟಿ ಅಥವಾ ಅರ್ಥ ಸಂದಿಗ್ಧತೆ ಬರುತ್ತೆ. ಇದು ಅವ್ವ ನಡೆಸುವ ಖಾನಾವಳಿ ಹೌದು, ಹಾಗೇನೆ ಅವ್ವನ ಖಾನಾವಳಿಯಲ್ಲಿ 3 ಜನ ಬೀದಿ ಜನ ಎಲ್ಲ ಬಂದು ಉಂಡು ತಮ್ಮ ದೇಹದ ಹಸಿವನ್ನು ತೀರಿಸ್ಕೊಳ್ತಾರೆ. ಸೊ ಹೆಣ್ಣಿನ 2 ಪಾಸಿಬಿಲಿಟಿಗಳನ್ನ ಒಂದೇ ಚಿತ್ರದಲ್ಲಿ ಇಲ್ಲಿ ಕಟ್ಕೊಡ್ತಾ ಇದ್ದಾರ. ಈ ಪದ್ಯ ಬರೀ ಅವ್ವನ ಬಗ್ಗೆ ಮಾತ್ರ ಇದೆಯಾ ಅಂದ್ರೆ ಆವಾಗ ಅನ್ಸಕ್ ಶುರುವಾಯ್ತು, ಇಲ್ಲ, ಇದು ಬರೀ ಅವ್ವನ ಬಗ್ಗೆ ಇರೋದಲ್ಲ. ಅವ್ವನ ಬಗ್ಗೆ ಇರುವ 2 ಭಿನ್ನ ದೃಷ್ಟಿಕೋನಗಳದು. ಆಕೆ ಬಯಕೆಯ ವಸ್ತುವೂ ಹೌದು, ಹಸಿವನ್ನು ತಣಿಸುವ ತಾಯಿಯೂ ಹೌದು. ಹಾಗೇನೆ ಈ ಕವಿತೆಯಲ್ಲಿ ಮುಖ್ಯವಾಗಿರುವ 3ನೇ ಡೈಮೆನ್ಷನ್ ಇದೆ. ಆ 3ನೇ ಡೈಮೆನ್ಷನ್ ಏನು ಅಂತಂದ್ರೆ, ಊರಿನ ಜನ ಇವಳ ಬಗ್ಗೆ ತೋರಿಸುವ ದೃಷ್ಟಿ. ಒಂದ್ ಕಡೆ ಕೃತಜ್ಞತೆ ತೋರಿಸೋರಿದ್ದಾರೆ, ಅಮಾಸ, ಸಾಬ್ರಣ್ಣ, ಗಾಣಿಗ, ತರಕಾರಿಗಳು, ಆಳು ಕಾಳುಗಳು, ಗಂಡ ಬಿಟ್ಟು ಗರ್ತಿಯರು, ಇವರೆಲ್ಲರಿಗೂ ಒಂದು ತವರು ಮನೆ ತರ ಆ ಖಾನಾವಳಿ. ಹಾಗೇನೆ ಕಂಡವರು ಹೊಟ್ಟೆ ಕಿಚ್ಚಿ ಗುರಿಯಾಗಿರೋದಿದೆ. ಇವಳನ್ನ ಬಯಸ್ತಾ, ಇವಳನ್ನ ಒಳಗ ಮಾಡ್ಕೊಳಕ್ಕೆ, ತಮ್ಮದ್ ಮಾಡ್ಕೊಳಕ್ಕೆ ಹಂಬಲಿಸುವ ಜನಗಳಿದ್ದಾರೆ. ಆಮೇಲೆ ಅಷ್ಟೇ ಅಲ್ಲ, ಹೈವೇ ರೋಡಲ್ಲಿ ಹೋಗುವ ಜನ ಆ ಖಾನಾವಳಿಯ ವಾಸನೆ ನಿಂತು ಖಾನಾವಳಿಯನ್ನು, ಆಕೆಯನ್ನು ಅನುಭವಿಸೋರಾಗಿರ್ಬೋದು. ಹಂಗಾದಾಗ 3ನೇ ಸ್ಟ್ಯಾನ್ಸದ ಈ ಮಾತುಗಳಿದಾವಲ್ಲ, ಅದು ಅವ್ವನನ್ನು ಅಥವಾ ಅವ್ವ ಅನಿಸುವ ಆ ಕ್ಯಾರೆಕ್ಟರ್ ಅನ್ನು ಮತ್ತು ಅವಳನ್ನ ಬಳಸ್ಕೊಳ್ಳುವ ಜನರನ್ನು ಒಟ್ಟಿಗೆ ಹಿಡಿದಿಡುತ್ತೆ. ಬಾಲ ಸುಟ್ಟುಕೊಂಡ ಬೆಕ್ಕಿನಂತೆ ಕೆಂಪು ದೀಪದ ಹುಳಗಳು ತಿರುಗುತ್ತವೆ ಅವಳ ಸುತ್ತ, ಹಸಿವಿನ ಹಂಬಲಗಳೆಲ್ಲ ಹಿಂಗುವುದು ಇಲ್ಲಿಯೇ. ಇಲ್ಲಿ ಕೆಂಪು ದೀಪದ ಹುಳ ಅನ್ನುವ ಮಾತಿಯಲ್ಲ, ಅಲ್ಲಿ ಕೆಂಪು ದೀಪ ಅನ್ನುವುದು ನಮ್ಗೆಲ್ಲ ಗೊತ್ತಿರುವ ಹಾಗೇನೆ ವೇಶ್ಯಾವಾಟಿಕೆಯ ಒಂದು ಸಂಕೇತವಾಗಿ ಬಳಸ್ತಾರೆ. ಆದ್ರೆ ಇಲ್ಲಿ ಅವಳು ವೇಶ್ಯೆಯಲ್ಲ, ಅವಳನ್ನ ಅನುಭವಿಸಕ್ ಬರ್ತಾ ಇದ್ದಾರಲ್ಲ ಅವರು ಕೆಂಪು ದೀಪದ ಹುಳುಗಳು. ಇವಳ ಈ ಸ್ಥಿತಿಗೆ ಅವರು ಕಾರಣ ಅಂತ ಅವ್ರ ಮೇಲೆ ಒಂದು ಕಾಮೆಂಟ್ ಅನ್ನ ಪದ್ಯ ಮಾಡ್ತಾ ಇರೋ ಹಾಗಿದೆ. ಅವ್ರು ಏನೇ ಬೈದ್ರು, ಏನೇ ಆಡ್ಕೊಂಡ್ರು, ಎಷ್ಟೇ ಅವಮಾನ ಮಾಡಿದ್ರು, ಅವರ ದೇಹದ ಹಸಿವನ್ನು ತೀರ್ಸಕ್ ಇವಳೇ ಬೇಕಲ್ಲ. ಹಸಿವಿನ ಹಂಬಲಗಳೆಲ್ಲ ಹಿಂಗುವುದು ಇಲ್ಲಿಯೇ. ಅಂದ್ರೆ ಈಕೆ ತಾಯಿಯೂ ಹೌದು, ಸುಖ ಕೊಡುವ ವಸ್ತುವೂ ಹೌದು ಅನ್ನುವ 2 ವಿರುದ್ಧ ಅಂಶಗಳು ಈಕೆಯಲ್ಲೇ ಇದಾವಲ್ಲ. ಇವಳನ್ನ ಯಾರಾದ್ರೂ ಅರ್ಥ ಮಾಡ್ಕೊಳಕ್ ಸಾಧ್ಯವ? ಅದು ಈ ಕವಿತೆಯ ಒಂದು ಬಹಳ ಇಂಟ್ರೆಸ್ಟಿಂಗ್ ಆದ ಪ್ರಶ್ನೆ ತರ ಕಾಣುತ್ತೆ. ಅವಳ ಅಲಂಕಾರವನ್ನು ವರ್ಣಿಸುವಾಗ ಆಕೆ ಒಬ್ಬ ಸಾಮಾನ್ಯ ಬೀದಿ ಬದಿಯ ಹೆಣ್ಣಿನ ತರ ಕಾಣ್ತಾಳೆ. ಆದರೆ ಕುಂತಿಗೆ ವರ್ಣಿಸಿದಾಗ, ಕುಂತಿಯ ಜೊತೆಗೆ ಹೋಲಿಸಿದಾಗ ಅವಳಿಗೆ ಬೇರೆದೇ ಇನ್ನೊಂದು ಡೈಮೆನ್ಷನ್ ಬರುತ್ತೆ. ಇಡೀ ಊರನ್ನ ತಾನು ನುಂಗಿದ್ರು ತಾನು ಮಾತ್ರ ಊರಿಂದ ಹೊರಗಿದ್ದಾಳೆ ಅನ್ನೋವಾಗ
ಅವಳು ಏಕಕಾಲದಲ್ಲಿ ಒಳಗಿನವಳು ಹೊರಗಿನವಳು ಆಗೋದು. ಇದನ್ನ ಈ ಕವಿತೆ ಹೇಳ್ತಾ ಇದೆ ಅಂತ ಅನ್ಸಕ್ ಶುರುವಾಯ್ತು. ಈಗ ಈ ಕೊನೆಯ ಮಾತನ್ನ ಓದಿದಾಗ ಸ್ವಲ್ಪ ದೂರ ಆದರೂ ಒಂದು ಮಾತನ್ನು ಹೇಳಬೇಕು ಅಂತ ಅನ್ನಿಸ್ತು. ಇದನ್ನ ಎರಿಕ್ ಫ್ರಾಮ್ ಅನ್ನುವ ಒಬ್ಬ ಬಹಳ ದೊಡ್ಡ ಮನಃಶಾಸ್ತ್ರಜ್ಞ ಗಂಡು ಹೆಣ್ಣಿನ ಮನಸ್ಸಿನ ಆತಂಕಗಳನ್ನ ಕುರಿತು ಒಂದು ಅದ್ಭುತವಾದ ಲೇಖನದಲ್ಲಿ ಹೇಳ್ತಾನೆ. ಏನಂದ್ರೆ, ಹೆಣ್ಣು ತನ್ನ ಒಡಲಿಂದ ಮತ್ತೊಂದು ಜೀವವನ್ನ ಸೃಷ್ಟಿ ಮಾಡುವ ಶಕ್ತಿ ಇರುವಂಥವಳು. ಆ ಕಾರಣಕ್ಕೇನೆ ಗಂಡಸಿಗೆ ಹೆಣ್ಣಿನ ಬಗ್ಗೆ ಒಂಥರ ಅಸಹನೆ, ಅವಳು ನನಗಿಂತ ಹೆಚ್ಚು ಅನ್ನುವ ಕೀಳರಿಮೆ, ಹೆಣ್ಣನ್ನ ಅಧೀನದಲ್ಲಿ ಇಟ್ಕೋಬೇಕು ಅನ್ನೋ ಆಸೆ ಎಲ್ಲ ಬರುತ್ತೆ ಅಂತ ಹೇಳ್ತಾನೆ. ಇದು ಪುರಾಣ ಕಥೆಗಳಲ್ಲೂ ನಿಜ. ಜೀವ ಕೊಡುವ ಹೆಣ್ಣನ್ನ ಗಂಡಿನ ಪಕ್ಕೆಲುಬಿನಿಂದ ಹುಟ್ಟಿದವಳು ಅಂತ ಆಡಮ್ ಅಂಡ್ ಈವ್ ಕಥೆ ಮಾಡಿದಾಗಲೇನೆ ಹೆಣ್ಣನ್ನ ಅಧೀನಗೊಳಿಸ್ಕೊಳ್ಳೋ ಕೆಲಸ ಪುರಾಣಗಳಲ್ಲಿ, ಧರ್ಮದಲ್ಲಿ ಶುರುವಾಗುತ್ತೆ. ಅಂದ್ರೆ ಹೆಣ್ಣಿನ ಸೃಜನಶೀಲತೆಯೇ ಅವಳ ಬಗ್ಗೆ ಒಂದು ಅಸೂಯೆಗೆ, ಗಂಡಿನ ಕೀಳರಿಮೆಗೆ ಮತ್ತು ಅವಳನ್ನ ಅಧೀನ ಮಾಡ್ಕೋಬೇಕು ಅನ್ನೋ ಆಸೆ ಕಾರಣ ಆಗಿರಬಹುದು ಅಂತ ಒಂದು ಪಾಯಿಂಟ್ ನ ಬಹಳ ಚೆನ್ನಾಗಿ ಹೇಳ್ತಾನೆ. ಆಮೇಲೆ ಇನ್ನೊಂದು ಸ್ವಾರಸ್ಯ ಅಂತಂದ್ರೆ, ನಾವು ಇಡೀ ಮನುಷ್ಯರನ್ನ ಅವರು ನಿರ್ವಹಿಸುವ ಹಲವು ಪಾತ್ರಗಳಲ್ಲಿ ಒಂದಕ್ಕೆ ಮಾತ್ರ ಗಂಟು ಹಾಕಿ ನೋಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ. ತಾಯಿ ಜನ್ಮ ಪೂರ್ತಿ ಬರೀ ತಾಯಿ ಮಾತ್ರ ಅಲ್ಲ, ಹೆಂಡತಿ ಬರೀ ಹೆಂಡತಿ ಅಲ್ಲ, ತಂಗಿ ಬರೀ ತಂಗಿ ಅಲ್ಲ. ಒಬ್ಬೊಬ್ಬರಲ್ಲೂ ಹಲವಾರು ಪಾತ್ರಗಳು, ಹಲವಾರು ವ್ಯಕ್ತಿತ್ವಗಳು, ಒಬ್ಬೊಬ್ಬರಲ್ಲೂ ಇಡೀ ಲೋಕವೇ ಇರುತ್ತೆ. ನಾವು ಹೆಣ್ಣನ್ನು ಅಥವಾ ಗಂಡನ್ನು ಒಂದೊಂದು ಪಾತ್ರಕ್ಕೆ ಸೀಮಿತಗೊಳಿಸಿ ಇವರು ಅಂದ್ರೆ ಇಷ್ಟೇ ಅನ್ನೋದು ಸರಿಯಾ? ಈ ಕವಿತೆ ಎರಡು ತದ್ವಿರುದ್ಧ ಭಾವಗಳನ್ನ, ಪೊರೆಯುವ ತಾಯಿ ಮತ್ತೆ ಸುಖ ಕೊಡುವ ವಸ್ತು, ಎರಡನ್ನೂ ಒಬ್ಬಳಲ್ಲೇ ಕಾಣ್ತಾ ಅವಳನ್ನೇ ಖಾನಾವಳಿ ಮಾಡಿ ಮತ್ತು ಅವಳ ಖಾನಾವಳಿಯೂ ಆಗಿ ಹೇಳೋಕೆ ಬಹಳ ವಿಚಿತ್ರವಾದ ರೀತಿಯಲ್ಲಿ ಪ್ರಯತ್ನ ಪಡ್ತಿರೋ ಪದ್ಯ ಅಂತ ಅನ್ನಿಸ್ತು. ಈ ಪದ್ಯದ ಇನ್ನೊಂದು ಡೈಮೆನ್ಷನ್ ನನಗೆ ಕಾಣೋದು ಎರಡನೇ ಸ್ಟಾನ್ಸದಲ್ಲಿ. ಬಸ್ಸು, ಕಾರು, ಟ್ರಕ್ಗಳು ಕಾಲು ಮುರಿದ ಕೋಣನ ಹಾಗೆ ನಿಟ್ಟಿಸಿ ಬಿಡುತ್ತಾ ನಿಲ್ಲುತ್ತವೆ ಬರುತ್ತಲ್ಲ, ಈ ಸಾಲು ಓದಿದಾಗ ನನಗೆ ಮಾರಿಯ ಜಾತ್ರೆಯಲ್ಲಿ ಕೋಣಗಳನ್ನ ಬಲಿ ಕೊಡೋದು ನಾವೆಲ್ಲ ಕೇಳಿದ್ದೇವೆ, ಕೆಲವರು ನೋಡಿಯೂ ಇರಬಹುದು. ಆ ಕಥೆ ನಿಮಗೆ ಗೊತ್ತಿದ್ರೆ, ಒಬ್ಬ ತಳವರ್ಗದ ಮನುಷ್ಯ ಗಂಡು ಒಬ್ಬ ಬ್ರಾಹ್ಮಣ ಹೆಂಗಸಿಗೆ ಮೋಸ ಮಾಡಿ ಮದುವೆ ಆದ ಅನ್ನೋ ಕಾರಣಕ್ಕೆ ಅವಳು ಅವನನ್ನ ಕೋಣ ಮಾಡಿ ಬಲಿ ತಗೊಂಡ್ಲು ಅಂತ ಒಂದು ಕಥೆ ಇದೆಯಲ್ಲ, ಅದು. ಆ ಕಥೆ ಇಲ್ಲಿ ಕೋಣ ಅನ್ನುವ ಮಾತು ಇರೋದ್ರಿಂದ ನನಗೆ ನೆನಪು ಬಂದದ್ದು. ಅವಾಗ ಈ ಪದ್ಯಕ್ಕೆ ಇನ್ನೊಂದು ಆಯಾಮ ಪ್ರಾಪ್ತ ಆಗತ್ತೆ. ಅದೇನಂದ್ರೆ, ಗಂಡು ಹೆಣ್ಣನ್ನ ಬಲಿ ತಗೊಳ್ಳೋದು ಮಾತ್ರ ಅಲ್ಲ, ಅಥವಾ ಹೆಣ್ಣನ್ನ ಬಳಸ್ಕೊಳ್ಳೋದು ಮಾತ್ರ ಅಲ್ಲ, ಗಂಡು ಎಷ್ಟು ದುರ್ಬಲ ಅಂತಂದ್ರೆ ಅವನು ಮಾಡಿದ ಅನ್ಯಾಯಕ್ಕೆ ತಾನೇ ಸ್ವತಃ ಬಲಿನೂ ಆಗ್ತಾನೆ, ಬಲಿಯ ಕೋಣವೂ ಆಗ್ತಾನೆ. ಹೆಣ್ಣು ಆ ಬಲಿಯನ್ನು ಸ್ವೀಕರಿಸುವ ಒಂದು ಮಹಾಶಕ್ತಿನೂ ಆಗ್ತಾಳೆ. ಅವಾಗ ಅವ್ವ ಅನ್ನೋದಕ್ಕೆ ಒಂಥರ ದೊಡ್ಡ ಶಕ್ತಿ ದೇವತೆ ಅನ್ನೋ ಚಿತ್ರವು ಕೂಡ ಬಂದ್ಬಿಡತ್ತೋ ಏನೋ ಅನ್ನೋ ಪಾಸಿಬಿಲಿಟಿ ಬರುತ್ತೆ. ಇದು ಈ ಕವಿತೆಯ 3 ಅಥವಾ 4 ಆಯಾಮಗಳು ಅಂತ ಅನ್ನಿಸ್ತು. ಅಂದ್ರೆ ತಾಯಿಯನ್ನು ಕುರಿತ ಕವನ ಅಂತ ಅನಿಸಿ, ಅಲ್ಲ, ತಾಯಿಯ ಲಕ್ಷಣ ಮತ್ತು ಸುಖ ಕೊಡುವ ಹೆಣ್ಣಿನ ಲಕ್ಷಣ ಎರಡೂ ಮಿಳಿತವಾಗಿರುವ ಹೆಣ್ಣಿನ ಚಿತ್ರ ಅಂತ ಅನ್ಸೋದು ಎರಡನೇ ಆಯಾಮ. ಈ ಹೆಣ್ಣು ಊರವ್ರನ್ನೆಲ್ಲ ಕಾಪಾಡುವ ತಾಯಿಯೂ ಹೌದು, ಅವ್ರಿಗೆ ಸುಖ ಕೊಡುವ ವಸ್ತುವು ಹೌದು ಅನ್ಸೋದು
ಮೂರನೇದು. ನಾಲ್ಕನೇದು, ಬರೀ ಊರವರಲ್ಲ, ಎಲ್ಲ ಗಂಡಸಿಗೂ ಆಕೆ ಬೇಕಾದವಳು, ಹಾಗೇನೆ ಎಲ್ಲ ಗಂಡಸರನ್ನು ಬಲಿ ತಗೊಳ್ಳೋಳು ಇರಬಹುದು ಅಂದಾಗ ಕುಂತಿ ಮಾರಿಯ ಕತೆ ಜ್ಞಾಪಕ ಬಂದು ಅವಳು ದೊಡ್ಡ ಶಕ್ತಿಯಾಗೂ ಬೆಳಿಬಹುದು. ಸೊ ಅವಳು ಆಹಾರ ಹಾಕ್ತಾಳೆ, ಹಾಗೆ ಆಹಾರನ ತಗೊಳ್ಳೋಳು ಆಗ್ತಾಳೆ. ಹಿಂಗಾಗಿ ಈ ಪದ್ಯದಲ್ಲಿ ಬರುವ ಅವ್ವನ ಖಾನಾವಳಿಯನ್ನ ಬಹಳ ಸರಳವಾಗಿ ಇಷ್ಟೇ ಅಂತ ಹೇಳಕ್ ಆಗಲ್ಲ. ಹಲವಾರು ಆಯಾಮಗಳಿರುವ ಅರ್ಥಗಳಿರುವ ಕವಿತೆ ಅಂತ ಅನ್ಸುತ್ತೆ. ಇಂಥ ಹಲವು ಅರ್ಥಗಳು ಸಾಧ್ಯ ಇರುವಂತ ಕವಿತೆಯನ್ನ ಇಂಗ್ಲಿಷಲ್ಲಿ ಆಂಬಿಗ್ಯೂಟಿ ಅಥವಾ ಅರ್ಥ ಸಂದಿಗ್ಧತೆ, ಅರ್ಥ ಶ್ರೀಮಂತಿಕೆ ಅಂತ ಹೇಳ್ತಾರೆ. ಸೊ ಈ ಕವಿತೆ ಹಾಗೆ ಹೆಣ್ಣಿನ ವಿರುದ್ಧ ಲಕ್ಷಣಗಳನ್ನು ಒಳಗೊಂಡು ಊರವರು ಆಕೆಯ ಬಗ್ಗೆ ತೋರುವ ಧೋರಣೆಯನ್ನ ಹೇಳ್ತಾ ಮತ್ತೆ ತನ್ನದೇ ಧೋರಣೆಯನ್ನು ಒಂದನ್ನು ವ್ಯಕ್ತಪಡಿಸಕ್ ಟ್ರೈ ಮಾಡುತ್ತೆ. ಏನದು ಅಂತ ಪ್ರಶ್ನೆ ಹಾಕೊಂಡಾಗ ಒಂದಲ್ಲ ಸಂಕೀರ್ಣವಾದ ಚಿತ್ರ, ಆಂಬಿಗ್ಯೂಯಸ್ ಚಿತ್ರ ಕೊಡುತ್ತೆ. ಇಲ್ಲಿ ಇನ್ನೊಂದು ಗಮನಿಸ್ಬೇಕಾದ್ದು, ಈ ತಾಯಿಯ ಹಾಗೇನೆ ಅವ್ವನ ಹಾಗೇನೆ ಊರಿನ ಜನ ಕೂಡ 2 ಥರದವ್ರು ಇದ್ದಾರೆ ಅಥವಾ 3 ಥರದವ್ರು ಇದ್ದಾರೆ. ಒಂದು ತಳವರ್ಗದವರು, ತವರು ಮನೆ ಅಂತ ತಿಳ್ಕೊಂಡು ಅಲ್ಲಿ ಬಂದು ಊಟ ಮಾಡಿ ಶಕ್ತಿ ಪಡ್ಕೊಂಡು ಹೋಗೋರು. ಇನ್ನೊಂದು ಅವಳನ್ನ ಆಡ್ಕೊಂಡು ಅವಳನ್ನ ಸುಖಿಸುವ ಜನ. ಮೂರನೇದು ಯಾವುದೋ ಪರ ಊರ್ನವ್ರು ಬಂದು ಹೋಗ್ತಾ ಆಕೆ ಊಟವನ್ನ ಮಾಡ್ಕೊಂಡು ಹೋಗೋ ತರದವ್ರು. ಒಬ್ಬೊಬ್ಬರು ಒಂದೊಂದ್ ಥರ ಕಾಣ್ತಾಳೆ. ಇಂಥ ಕವಿತೆ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅನ್ನೋ ಪ್ರಶ್ನೆ ಅಲ್ಲ. ಈ ಕವಿತೆ ಒಂದು ಸಂಕೀರ್ಣವಾದ ಚಿತ್ರವನ್ನ, ಕಾಂಪ್ಲೆಕ್ಸ್ ಆದ ಅರ್ಥ ಸಂದಿಗ್ಧತೆ ಇರುವ ಹೆಣ್ಣಿನ ಚಿತ್ರವನ್ನ, ಹೆಣ್ಣನ್ನ ನೋಡುವ ದೃಷ್ಟಿಕೋನಗಳನ್ನ ನಮ್ಮ ಮುಂದೆ ಇಡುವ ಕವಿತೆಯಾಗಿ ಕಾಣುತ್ತೆ. ಇಷ್ಟಾಗಿ ಈ ಕವಿತೆಯಲ್ಲಿ ಕೆಲವು ತೊಂದರೆಗಳು ನನಗೆ ಕಂಡು. ಆ ತೊಂದರೆಗಳನ್ನು ಕೆಲವನ್ನ ತಮ್ಮ ಜೊತೆ ಹೇಳ್ಬೇಕು ಅಂತ ಅನ್ನಿಸ್ತು. ಈ ಪದ್ಯ ಓದ್ತಾ ಹೋದಾಗ ಬಾಡು ಮೂಳೆಗೆ ಬಾಯಿ ಬಿಡುವ, ಹಸಿ ಮಾಂಸದ ಅಮಾಸ, ಮೆಕ್ಕ ಕನಸಿಗೆ ಕನವರಿಸುವ, ಮಸಾಲೆ ಸಾಬರ ಅಣ್ಣ, ಬಾಳ ಬಂಡಿಗೆ ಕೀಳೆಣ್ಣೆ ಬಿಡುವ, ಗಾಣದ ಎಣ್ಣೆಯ ಗಾಣಿಗ, ಎಲ್ಲ 3 ಪದಗಳ ಒಂದು ವಿನ್ಯಾಸದಲ್ಲಿ ಬರ್ತವೆ. ತಟಕ್ಕಂತ ನಿತ್ರಾಣಗೊಂಡ ತರಕಾರಿ ತಂಗೆವ ಅಂದಾಗ ಅಲ್ಲಿವರೆಗೆ ಬಂದಲೇ ಯಾಕೋ ತಪ್ಪು ಹೋಯ್ತು ಅಂತ ಅನ್ಸುತ್ತೆ. ಅಲ್ಲಿ ನಿತ್ರಾಣಗೊಂಡ ಅನ್ನೋದಿದೆಯಲ್ಲ, ಆ ಪ್ರಯೋಗನೇ ತಟಕ್ಕಂತ ನಮ್ಮ ಓದನ್ನ ತುಂಡರಿಸಿದ ಹಾಗೆ ಅನ್ಸುತ್ತೆ. ನಿತ್ರಾಣಗೊಂಡ ಅನ್ನುವ ಮಾತೇನೆ ಕಿವಿಗೆ ಅಲ್ಲಿ ಹಿತವಾಗಿ ಕೇಳಲ್ಲ, ಅದುವರೆಗೂ ಬಂದಿದ್ದ ರೀತಿಗೆ. ಅದನ್ನ ಬೇರೆ ತರ ಇದ್ರೆ ಇನ್ನೂ ಹೆಚ್ಚು ಎಫೆಕ್ಟಿವ್ ಆಗಿರ್ತಿತ್ತು ಅಂತ ಅನ್ಸಕ್ ಶುರುವಾಯ್ತು. ಆಮೇಲೆ 3ನೇ ಸ್ಟ್ಯಾನ್ಸದಲ್ಲಿ ಕೆಂಪು ದೀಪದ ಹುಳುಗಳು ತಿರುಗುತ್ತವೆ ಅವಳ ಸುತ್ತ, ಊರ ನಾಲಿಗೆಗೆ ಗೆರೆಗಳು ಗೊತ್ತವಳಿಗೆ, ಹಸಿವಿನ ಹಂಬಲಗಳೆಲ್ಲ ಹಿಂಗುವುದಿಲ್ಲಿಯೇ, ಬಾಲ ಸುಟ್ಟುಕೊಂಡ ಬೆಕ್ಕಿನಂತೆ. ಇಲ್ಲಿ 2 ಸಮಸ್ಯೆಗಳಿವೆ. ಹಿಂದೆ ನಿತ್ರಾಣಗೊಂಡ ಆದ ಹಾಗೇನೆ ಇಲ್ಲಿ ಸುಟ್ಟುಕೊಂಡ ಅನ್ನುವ ಮಾತು ಇಡೀ ಪದ್ಯದ ಲಯದಲ್ಲಿ ಎಲ್ಲೂ ಹೊಂದ್ಕೊಳ್ತಾ ಪ್ರತ್ಯೇಕವಾಗಿ ನಿಂತ್ಕೊಂಡ್ಬಿಡ್ತವೆ. ಹಂಗಾಗಿ ಅವೆರಡು ಮಾತುಗಳು ಓದಿಗೂ ತೊಂದರೆ ಕೊಡ್ತವೆ, ಪದ್ಯದ ಪರಿಣಾಮಕ್ಕೂ ತೊಂದರೆ ಮಾಡ್ತವೆ ಅಂತ ಅನ್ನಿಸ್ತು. ಇನ್ನೊಂದು ಸಂಗತಿ, ಹುಳುಗಳು, ಗೆರೆಗಳು, ಹಂಬಲಗಳು, 4 ಸಾಲಿನ 3 ಸಾರ್ತಿ ಗಳು ಅಂತ ಬಹುವಚನ ಪ್ರತ್ಯಯ ಬಳಸೋದಿದೆಯಲ್ಲ, ಅದು ಪದ್ಯದ ಭಾಷೆನ ಸರಳ ಮಾಡುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ಕನ್ನಡದಲ್ಲಿ ನಾಮಪದಕ್ಕೆ ಗಳು ಸೇರಿಸುವುದು ಬಹಳ ಮಟ್ಟಿಗೆ ಅಗತ್ಯವೇ ಇಲ್ಲ. ಕ್ರಿಯಾಪದದಲ್ಲೇ ಅದು ಬಹುವಚನ ಗೊತ್ತಾಗತ್ತೆ. ದೀಪದ ಹುಳು ತಿರುಗುತ್ತವೆ ಅವಳ ಸುತ್ತ ಅಂದಾಗ ತಿರುಗುತ್ತವೆ ಅನ್ನೋದು ಬಹುವಚನ ಇರುತ್ತೆ, ಗಳು ಯಾಕೆ ಬೇಕು? ಊರ ನಾಲಿಗೆ ಗೆರೆಗಳು ಗೊತ್ತವಳಿಗೆ, ಹಸುವಿನ ಹಂಬಲಗಳೆಲ್ಲ ಹಿಂಗುವುದಿಲ್ಲಿಯೇ. ಈ ಗಳು ಅನ್ನೋ ಮತ್ತೆ ರಿಪೀಟ್ ಆಗ್ತಾ ಹೋದಾಗ ಭಾಷೆ ಯಾಕೋ ಸ್ವಲ್ಪ ಸರಳ ಆಗತ್ತೆ ಅನ್ಸುತ್ತೆ. ಅದನ್ನ ಬೇರೆ ತರ ಹೇಳಬಹುದಿತ್ತ ಅನ್ನುವ ಯೋಚನೆ ಬಂತು.
ಆಮೇಲೆ 4ನೇ ಸ್ಟ್ಯಾನ್ಸದಲ್ಲಿ ನೆಲವನ್ನೆಲ್ಲ ಹರಡಿದ ಕರುಳ ಬಳ್ಳಿ. ನೆಲವನ್ನೆಲ್ಲ ಅನ್ನೋದು ಯಾಕೋ ನನಗೆ ಓದುವಾಗ ಅಲ್ಲಿ ಹಿಡೀತು ಅಂತ ಅನ್ನಿಸ್ತು. ಇಂಥವು ಒಟ್ಟು ಕವಿತೆ ಅರ್ಥ ಮಾಡ್ಕೊಳಕ್ಕೆ ಏನು ತೊಂದರೆ ಆಗಲ್ಲ, ಆದರೆ ಕವಿತೆಯ ಶರೀರದಲ್ಲಿ ಸ್ವಲ್ಪ ಕೆಲವೆಲ್ಲ ತೊಂದರೆ ಅನ್ಸಕ್ ಶುರುವಾಗ್ತದೆ. ಇದಕ್ಕೆ ಒಂದು ಹೋಲಿಕೆ ಕೊಡೋದಾದ್ರೆ, ಕವಿತೆಯಲ್ಲಿ ಬರೋ ಭಾಷೆ ಒಂದು ಪಕ್ಕ ಗ್ಲಾಸ್ ಗಾಜಿನ ತರ ಇರಬೇಕು. ಗಾಜು ಪರ್ಫೆಕ್ಟ್ ಆಗಿದ್ರೆ ಅದ್ಮೇಲೆ ಧೂಳು, ಕರೆ ಅಥವಾ ಒಂದು ಗೀಚು, ಒಳಗಡೆ ಗಾಳಿ ಗುಳ್ಳೆ ಏನು ಇಲ್ಲದೆ ಇದ್ರೆ ಗಾಜಿದೆ ಅಂತಲೇ ಗೊತ್ತಾಗಲ್ಲ. ಆಚೆ ಕಡೆಗಿರೋದು ಸ್ಪಷ್ಟವಾಗಿ ಕಾಣ್ತಾ ಇರತ್ತೆ, ಪಾರದರ್ಶಕವಾಗಿರುತ್ತೆ ಭಾಷೆ ಅನ್ನೋದು. ಎಲ್ಲೋ ಕೆಲವು ಕಡೆ ಒಂದು ಲಯ ಒಂಚೂರು ತಪ್ಪಾದ್ರೆ, ಯಾವುದೋ ಕೆಲವು ಪ್ರತ್ಯಯಗಳು ಜಾಸ್ತಿಯಾಗಿ ಭಾಷೆ ಸಡ್ಲ ಆಯ್ತು ಅಂತ ಅನ್ಸಿದ್ರೆ ಅದು ಡಿಫೆಕ್ಟಿವ್ ಗ್ಲಾಸ್ ತರ. ಆ ಗಾಜಿನಲ್ಲಿ ಎಲ್ಲೋ ನೀರಿನ ಗುಳ್ಳೆ ಇದ್ರೆ ಅದ್ ತಕ್ಷಣ ಕಾಣುತ್ತೆ ನಮಗೆ. ಅಲ್ಲೆಲ್ಲೋ ಒಂದು ಗೀಚ್ ಬಿದ್ದಿದ್ರೆ ಓ ಇಲ್ಲಿ ಗಾಜಿದೆ ಅಂತ ಗೊತ್ತಾಗತ್ತೆ. ಸೊ ಒಳ್ಳೆಯ ಕವಿತೆಯಲ್ಲಿ ಭಾಷೆ ಇರೋದೇ ಗೊತ್ತಾಗಲ್ಲ, ಒಂಥರ ಪಾರದರ್ಶಕವಾದ ಗಾಜಿನ ತರ ತಾನು ಹೇಳಬೇಕಾದನ್ನ ಭಾಷೆ ಇಲ್ವೇ ಇಲ್ಲ ಅನ್ನೋ ತರ ನಮಗೆ ಮುಟ್ಸುತ್ತಲ್ಲ, ಅಂಥದ್ದು ಕವಿತೆಯ ಭಾಷೆಯ ಆದರ್ಶ ಅಂತ ನನ್ನ ನಂಬಿಕೆ. ಇಂಥ ಕೆಲವು ಸಣ್ಣ ಪುಟ್ಟ ದೋಷಗಳನ್ನ ನಿವಾರಿಸ್ಕೊಂಡಿದ್ರೆ ಪದ್ಯ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಇನ್ನ ಈ ಪದ್ಯ ಓದ್ತಾ ಇನ್ನೊಂದು ಗಮನ ಸೆಳೆದ ಅಂಶ ಹೇಳ್ಬೇಕು. ಈ ಕವಿತೆ ಪ್ರಕಟ ಆಗಿದ್ದು 2014ಕ್ಕಿಂತ ಸ್ವಲ್ಪ ಮುಂಚೆ ಅಂತ ಕಾಣುತ್ತೆ. 2014ರಲ್ಲಿ ಕ್ರೈಸ್ಟ್ ಕಾಲೇಜಿನ ಯಾವುದೋ ಇದಕ್ಕೆ ಪ್ರೈಸ್ ಬಂದಿದೆ ಅಥವಾ ಸೆಲೆಕ್ಟ್ ಆಯ್ತು ಅಂತ ನೋಡಿದೆ. 2014 ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆದ ವರ್ಷ. ನಮ್ಮ ದೇಶದಲ್ಲಿ ಹೆಚ್ಚು ಉದಾರೀಕರಣ, ಆರ್ಥಿಕ ಸುಧಾರಣೆಗಳು ಇವೆಲ್ಲ ಆಗ್ತಾ ಎಲ್ಲ ಕಡೆ ಹೈವೇ ಆಗಿದ್ದು, ಹಳ್ಳಿಗಳೆಲ್ಲ ಒಂಥರ ಪತರಗೊಟ್ಟಿ ಒದ್ದಾಡಿ ಹೋಗಿದ್ದು, ಹಣಕಾಸಿನ ಮುಗ್ಗಟ್ಟು, ಎಂಥದೋ ಒಂದು ನಮಗೆ ಭಯಂಕರವಾದ, ನಮಗೆ ಯಾರ ಶತ್ರುಗಳೇ ಅಂತ ಗೊತ್ತಾಗದೆ ಇರುವಂತ ಸ್ಥಿತಿಯಲ್ಲಿ ಒದ್ದಾಡೋದು, ಇವೆಲ್ಲ ಶುರುವಾದ ಕಾಲ ಅದು. ಆ ಕಾಲದಲ್ಲಿ ಹಳ್ಳಿಯ ಖಾನಾವಳಿಯ ಚಿತ್ರ ಒಂದು ಕೊಡೋದಿದೆಯಲ್ಲ, ಅದು ಹಿಸ್ಟಾರಿಕಲ್ ಆಗಿ ಕೂಡ ಬದಲಾಗ್ತಾ ಇದ್ದ ಇಂಡಿಯಾದ ಒಂದು ಚಿತ್ರ. ಸುಮಾರಾಗಿ ಕಳೆದ ಒಂದು 2 ದಶಕಗಳಲ್ಲಿ ಹೆಣ್ಣಿನ ಬಗ್ಗೆ ಧೋರಣೆ, ಹೆಣ್ಣಿನ ಬಗ್ಗೆ ಮಾತಾಡುವಾಗ ಉಡಾಫೆಯಿಂದ ಮಾತಾಡೋದು, ಇಂಥವೆಲ್ಲ ಹೆಚ್ಚಾಗಿದ್ದು ನೋಡ್ತೀವಲ್ಲ, ಅವೆಲ್ಲಾನು ಒಂಥರ ಸೂಕ್ಷ್ಮವಾಗಿ ಪದ್ಯದಲ್ಲಿದೆ ಅಂತ ಅನ್ಸಕ್ ಶುರುವಾಯ್ತು. ಈಗ ಇಂಥ ಪದ್ಯ ನಮಗೆ ಏನನ್ನು ಕೊಡುತ್ತೆ, ಇದನ್ನ ನಾವು ಹೇಗೆ ಗ್ರಹಿಸ್ಬೇಕು ಅಥವಾ ಇದನ್ನ ಹೇಗೆ ವಿವರಿಸ್ಕೊಳ್ಬೇಕು ಅಂತ ಅಂದ್ರೆ ಒಂದು 2 ಮಾತುಗಳನ್ನ ಹೇಳ್ಬೋದು ಅದ್ರ ಬಗ್ಗೆ. ಒಂದು ಕವಿತೆ ತುಂಬಾ ಒಳ್ಳೆ ಕವಿತೆಯಾಗಿದ್ರೆ ಯಾವ ಸಮಸ್ಯೆಗೂ ಪರಿಹಾರನ ಕೊಡಲ್ಲ, ಅದ್ರ ಬದಲಾಗಿ ಇಲ್ಲಿ ಸಮಸ್ಯೆ ಇದೆ ನೋಡಿ ಅಂತ ತೋರಿಸ್ಕೊಡತ್ತೆ. ನಾವು ಸಾಮಾನ್ಯ ಗಮನಿಸದೇ ಇರೋದನ್ನ ಗಮನಿಸುವ ಹಾಗೆ ಮಾಡುತ್ತೆ. ಹಾಗಾಗಿ ಇಂಥ ಕವಿತೆಗಳ ಯಶಸ್ಸು ಇರೋದೇನು ಅಂತಂದ್ರೆ, ನಾವು ದಿನನಿತ್ಯ ನೋಡುವ ಆದರೆ ಗಮನಿಸದೇ ಇರುವ ಸಂಗತಿಗಳನ್ನ, ಅವು ಎಷ್ಟು ಜಟಿಲವಾಗಿವೆ, ಕಾಂಪ್ಲೆಕ್ಸ್ ಆಗಿವೆ ಅನ್ನೋದನ್ನ ನಮ್ಮ ಗಮನಕ್ಕೆ ತರುವ ಕೆಲಸ ಮಾಡ್ತವೆ. ಹಾಗಾಗಿ ಇಂಥ ಕವಿತೆಗಳು ನಮಗೆ ನಮ್ಮ ಪರಿಚಿತ ಲೋಕವನ್ನ ಸ್ವಲ್ಪ ಹೊಸತಾಗಿ ನೋಡುವ ಹಾಗೆ ಮಾಡುವ ಒಂದು ನೋಟವನ್ನ ಕೊಡ್ತವೆ. ಹಾಗಾಗಿ ಇಂಥ ಪದ್ಯಗಳು ಮುಖ್ಯ ಆಗ್ತವೆ ಅಂತ ಅನ್ಸುತ್ತೆ. ಸೊ ಈ ಪದ್ಯನ ಇನ್ನೊಂದ್ ಸಾರ್ತಿ ಓದ್ಬಿಟ್ಟು
ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ, ಆಮೇಲೆ ಚರ್ಚೆ ಮಾಡಬಹುದು. ಬಾಡು ಮೂಳೆಗೆ ಬಾಯಿ ಬಿಡುವ ಹಸಿ ಮಾಂಸದ ಅಮಾಸ, ಮಕ್ಕ ಕನಸಿಗೆ ಕನವರಿಸುವ ಮಸಾಲೆ ಸಾಬರಣ್ಣ, ಬಾಳ ಬಂಡಿಗೆ ಕೀಲೆಣ್ಣೆ ಬಿಡುವ ಗಾಣದೆಣ್ಣೆಯ ಗಾಣಿಗ, ನಿತ್ರಾಣಗೊಂಡ ತರಕಾರಿ ತಂಗೆವ್ವ, ದನಿಯರ ಆಳು ಕಾಳು ಮಕ್ಕಳು, ಗಂಡ ಬಿಟ್ಟ ಗರತಿಯರು, ಹಾದಿ ಬೀದಿ ಆದಿಯಾಗಿ ಸೇರುವುದಿಲ್ಲಿಗೆ, ಉರಿವ ಊರ ಕೆಂಡ ಕಣ್ಣಲ್ಲಿ ಪರೋಟ ಸುಡುತ್ತ, ಹೊಟ್ಟೆ ಕಿಚ್ಚಿನವರ ಖಾರ ಹೊಗೆಯಲ್ಲಿ ಮಾಂಸದ ಸಾರು ಕಾಯಿಸುತ್ತಾಳೆ. ಖಾನಾವಳಿಯ ವಾಸನೆ, ಬ್ರೇಕರ್ ಆಗುವುದು ಹೈವೇ ರೋಡಿಗೆ, ಟ್ರಕ್ಕು ಬಸ್ಸು ಕಾರುಗಳು ಕಾಲು ಮುರಿದ ಕೋಣಿನಂತೆ ನಿಟ್ಟುಸಿರಿ ಬಿಡುತ್ತಾ ಬಾಯಿ ತೆರೆದು ನಿಲ್ಲುತ್ತವೆ. ಬಾಲ ಸುಟ್ಟುಕೊಂಡ ಬೆಕ್ಕಿನಂತೆ ಕೆಂಪು ದೀಪದ ಹುಳುಗಳು ತಿರುಗುತ್ತವೆ ಅವಳ ಸುತ್ತ. ಊರ ನಾಲಿಗೆ ಗೆರೆಗಳು ಗೊತ್ತವಳಿಗೆ, ಹಸಿವಿನ ಹಂಬಲಗಳೆಲ್ಲ ಹೆಂಗುವುದು ಇಲ್ಲಿಯೇ. ಆದರೂ ಕಮಟಾದ ಮುಡಿಗೆ ಕಾಗದ ಹೂ, ದೋಸೆ ತೂತಿನ ಸೀರೆ, ಹೊಟ್ಟೆಗೆ ತಣ್ಣೀರಿನ ಬಟ್ಟೆ, ನೆಲಹಾಸಿ ಮುಗಿಲ ಹೊದ್ದು ಹಸಿರು ಕನಸಿನ ಬೀಜ ಬೆಳೆಯುವ ದುನಿಯಾದವಳು. ನೆಲವನ್ನೆಲ್ಲ ಹರಡಿದ ಕರುಳ ಬಳ್ಳಿ, ಊರ ತುಂಬ ಗಾರೆ ಗಂಡಂದಿರು, ಕೇರೆಯಲ್ಲೆಲ್ಲ ಕುಂತಿ ಮಕ್ಕಳು, ಭೇದ ಮಾಡದ ಬೀಗಿತಿ ಇವಳು. ಊರೇ ಅವಳೊಳಗೆ, ಅವಳು ಮಾತ್ರ ಊರ ಹೊರಗೆ. ಇಷ್ಟ ಆದ್ಮೇಲೆ ಇನ್ ಕೊನೆಯ ಪ್ರಶ್ನೆ ಒಂದು ಉಳಿಯುತ್ತೆ. ಈ ಕವಿತೆಯಲ್ಲಿ ಯಾವುದಾದ್ರೂ ಒಂದು ಭಾವ ಇದೆಯಾ, ಟೋನ್ ಇದೆಯಾ ಅಂದ್ರೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಇದರಲ್ಲಿ ಹಲವಾರು ಭಾವಗಳು, ಹಲವಾರು ಧೋರಣೆಗಳು ಮಿಶ್ರಣಗೊಂಡಿರೋ ಕವಿತೆಯ ಕಾಣುತ್ತೆ. ಮೊದಲನೇ ಸ್ಟ್ಯಾನ್ಸಲ್ಲಿ ಊರ ಜನಗಳನ್ನ ವರ್ಣಿಸುವಾಗಿರೋ ಮಾತು ಬೇರೆ, ಜನದ ಕಣ್ಣಿಗೆ ಅವಳು ಹ್ಯಾಕ್ ಕಾಣ್ತಾರೆ ಅನ್ನೋವಾಗ ಇರೋ ಧೋರಣೆ ಬೇರೆ, ಅವಳನ್ನ ಹಂಬಲಿಸ್ಬರೋ ಜನ ವರ್ಣಿಸುವಾಗಿರೋ ಧೋರಣೆ ಬೇರೆ, ಮತ್ತೆ ಅವಳನ್ನು ವರ್ಣಿಸುವಾಗಿರುವ ಎರಡು ಬೇರೆ ಬೇರೆ ಥರದ್ದು. ಹಿಂಗೆ ಕವಿತೆಯಲ್ಲಿ ನಿರೂಪಕನ ಧೋರಣೆ ಅಂದ್ರೆ ಕವಿತೆಯನ್ನ ನಮಗೆ ಒಪ್ಪಿಸ್ತಾ ಇದ್ದಾರಲ್ಲ, ಆ ನಿರೂಪಕ ಪಾತ್ರದ ಧೋರಣೆ ಕೂಡ ಪ್ರತಿ ಸ್ಟ್ಯಾನ್ಸಾದಲ್ಲೂ ಪ್ರತಿ ಪ್ಯಾರಾಗ್ರಾಫ್ನಲ್ಲೂ ಬೇರೆ ಬೇರೆ ಆಗ್ತಾ ಇರೋದು ನೋಡ್ತೀವಿ. ಇದು ಕೂಡ ಕವಿತೆಗೆ ಒಂದು ದೊಡ್ಡ ಸಂಕೀರ್ಣತೆಯನ್ನ ಅಥವಾ ಕಾಂಪ್ಲೆಕ್ಸಿಟಿಯನ್ನ ತಂದುಕೊಡೋ ವಿಚಾರ ಆಗುತ್ತೆ. ಸೊ ಇಂಥ ಒಂದು ಕವಿತೆಯನ್ನ ನಿಮ್ ಜೊತೆಲಿ ಹಂಚ್ಕೊಳ್ಳೋಕೆ ಆಗಿದ್ದು ಬಹಳ ಸಂತೋಷ. ಈ ಭಂಡಾರ ಪ್ರಕಾಶನ ಮಸ್ಕಿಯವರು ನಮ್ಮ ಜೊತೆಗಾಲದಲ್ಲಿ ಬರೀತಾ ಇರುವ ಯುವ ಕವಿಗಳ ಮತ್ತು ಕೆಲವರು ಹಳೆಯ ಹಿರಿಯ ಕವಿಗಳ ರಚನೆಗಳನ್ನ ಬಹಳ ವಸ್ತುನಿಷ್ಠವಾಗಿ ವಿಶ್ಲೇಷಣೆ ಮಾಡೋ ಮುಖಾಂತರ ಕಾವ್ಯಾಸಕ್ತರಿಗೆ ಒಂದು ಹೊಸ ಓದಿನ ಕ್ರಮವನ್ನು ಪರಿಚಯ ಮಾಡಿಕೊಡ್ತಿದ್ದಾರೆ. ಹೊಸ ಓದಿನ ಕ್ರಮ ಅಂದ್ರೆ ಹೊಸದೇನಲ್ಲ, ಇದ್ದಿದ್ದೇ ಇದು. ಆದರೆ ವ್ಯವಧಾನದಲ್ಲಿ ಕೂತು ಅದ್ರ ಬಗ್ಗೆ ಮಾತಾಡಿ ಚರ್ಚೆ ಮಾಡುವಂತ ಅವಕಾಶ ಕಲ್ಪಿಸಿದ್ದಾರೆ. ಸೊ ಒಳ್ಳೆ ಕವಿತೆ ಯಾವಾಗ್ಲೂ ಕೂಡ ಒಳ್ಳೆಯ ಮಿತ್ರರ ಹಾಗೇನೆ ಹಲವಾರು ಭೇಟಿಗಳನ್ನ ಬಯಸೋದು. ಒಂದ್ಸತಿ ನೋಡಿದ ತಕ್ಷಣ ಯಾರೋ ಆಪ್ತರಾಗಲ್ಲ, ಮತ್ತೆ ಮಾತಾಡ್ತಾ ಭೇಟಿ ಆಗ್ತಾ ಅವ್ರಿಗೆ ಅರ್ಥ ಆಗೋ ಹಾಗೆ ಒಳ್ಳೆಯ ಕವಿತೆ ಕೂಡ ಹಲವಾರು ಓದುಗಳನ್ನ ಬಯಸುತ್ತೆ. ಇಂಥ ಒಂದು ಕಾರ್ಯಕ್ರಮಗಳಿಂದ ಒಳ್ಳೆಯ ಕವಿತೆಯನ್ನ ಮತ್ತೆ ಮತ್ತೆ ಕೇಳುವ, ಚರ್ಚಿಸುವ, ಮಾತಾಡೋ ಅವಕಾಶ ಕೊಡೋದು ಬಹಳ ಮುಖ್ಯವಾದ ಕೆಲಸ. ಇಂಥ ಕೆಲಸ ಮಾಡ್ತಿರೋ ಭಂಡಾರ ಪ್ರಕಾಶದವರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತೀನಿ. ಸೊ ಇದುವರೆಗೂ ಸುಮಾರು 98 ಜನ ಈ ಮಾತುಗಳನ್ನ ತಾಳ್ಮೆಯಿಂದ ಕೇಳಿದ್ದೀರಿ. ಇನ್ನು ಕೊನೆಯ 15 ನಿಮಿಷ ಚರ್ಚೆಗೆ ಅವಕಾಶ ಅಂತ ಹೇಳಿದ್ದಾರೆ. ಏನಾದ್ರು ಪ್ರಶ್ನೆಗಳು ಕೇಳೋದಿದ್ರೆ ನನಗೆ ತಿಳಿದ ಕೆಲವು ಸಂಗತಿಗಳನ್ನ ತಮ್ಮ ಜೊತೆಗೆ ಹಂಚ್ಕೋಬಹುದು. ನಮಸ್ಕಾರಗಳು ಮತ್ತು ಥ್ಯಾಂಕ್ಸ್. ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ ಬಳಸಿಕೊಂಡು ಒಂದು ಪದ್ಯದ ಮೇಲೆ ಏನೆಲ್ಲ ರೀತಿ ಚರ್ಚೆ ಮಾಡಬಹುದೆಂಬ ದಾರಿಯನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದನ್ನು ಇಟ್ಕೊಂಡು ಯಾರಾದರೂ ಸರ್ ಅವರಿಗೆ ನೇರವಾಗಿ ಪ್ರಶ್ನೆಯನ್ನು ಕೇಳ್ಬೋದು. ಪ್ರಶ್ನೆಗಳು ತುಂಬಾ ಹೆಚ್ಚು ಸೂಕ್ಷ್ಮ ಮತ್ತು ನೇರವಾಗಿರ್ಲಿ ಅಂತ ಎಲ್ಲ ಕೇಳುಗರಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಯಾರಾದರೂ ಸರ್ ಅವರಿಗೆ ಕೇಳ್ಬೋದಂತ ವಿನಂತಿ. ಸರ್ ನಮಸ್ಕಾರ.
ನಮಸ್ಕಾರಮ್ಮ. ನನಗ್ ಪ್ರಶ್ನೆ ಏನಿಲ್ಲ ಸರ್. ಹಾ. ಇಲ್ಲಿ ನಾವೆಲ್ಲ ನಿಮ್ಮ ಹತ್ರ ಕಲ್ತಿದ್ವಿ ಕಮ್ಮಟಗಳ ಮೂಲಕ. ಇವತ್ತು ನನ್ನ ವಿದ್ಯಾರ್ಥಿಗಳು ಇಲ್ಲಿ ಬಹಳಷ್ಟು ಜನ ಇದ್ದಾರೆ ಸರ್, ಇಂಗ್ಲಿಷ್ ಹ್ಮ್ ಪ್ರೀವಿಯಸ್ ವಿದ್ಯಾರ್ಥಿಗಳಿದ್ದಾರೆ. ಸೊ ಹ್ಮ್. ಅವ್ರಿಗೆ ಒಂದು ಕವನವನ್ನ ಯಾವ ರೀತಿ ನಾವು ವಿಶ್ಲೇಷಣೆ ಮಾಡ್ಬೋದು, ಅದರ ಪ್ರವೇಶವನ್ನ ಯಾವ ತರ ಮಾಡ್ಬೋದು ಅನ್ನೋದನ್ನ ಬಹಳ ಉತ್ತಮವಾದ ಒಂದು ಸ್ಯಾಂಪಲ್ ಅವ್ರಿಗೆ ಇವತ್ತು ನೀವು ಕೊಟ್ರಿ. ಥ್ಯಾಂಕ್ ಯು. ಹಾಗಾಗಿ ಅವರೆಲ್ಲರ ಮೂಲಕ ತಮಗೆ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಕವಿತಾ. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ಕಾರ. ಸರ್ ಹೇಳಿ ನನ್ನದು ಅಂದ್ರೆ ಈ ಈ ಕವಿತೆಯನ್ನು ಓದ್ತಾ ನನ್ಗೆ ನಮ್ಮ ಧ್ವನಿ ಬೆಳಗಲಿ ಅವ್ರದ್ದೊಂದು ಕಾದಂಬರಿ ಇದೆ, ಕಾತ್ರಾಳ ರತ್ನಿಯ ಚಾದಂಗಡಿ ಅಂತೇಳಿ. ಹೌದು. ಆ ಕಾತ್ರಾಳ ರತ್ನಿ ಅವಳಿಗೆ ಊರಿನ ವಿಷಯಗಳೆಲ್ಲವೂ ಆ ಚಾದಂಗಡಿ ಮುಖಾಂತರ ಗೊತ್ತಾಗ್ತಾ ಇರುತ್ತೆ. ಆಮೇಲೆ ಆ ಮೂಲಕವೇ ಅವಳು ಒಂದು ಅಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ಆಗೋದನ್ನು ಅವರು ಆ ಕಾದಂಬರಿಯಲ್ಲಿ ಕಟ್ಟಿಕೊಡ್ತಾರೆ. ಈ ಅವನ ಕರಾವಳಿ ಈ ವಿವರಗಳನ್ನು ಓದ್ತಾನು ನನಗೆ ಹಾಗೆ ಅನಿಸಿದ್ದು. ಅಂದ್ರೆ ಊರಿನ ಎಲ್ಲಾ ವಿಷಯಗಳು ಅವಳೊಳಗಿದೆ, ಅವಳು ಮಾತ್ರ ಊರ್ ಹೊರಗಿದ್ದಾಳೆ ಅನ್ನೋದು ಅದೊಂದು ವಿಚಾರ. ಅದಾದ್ಮೇಲೆ ನನ್ಗೆ ಇಲ್ಲಿ ಅಂದ್ರೆ ಈಗ ಬಹುಶಃ ಅವ್ವನ ಖಾನಾವಳಿ ಹೇಳ್ತಿರೋರು ನಿರೂಪಕ ಅವನ ಮಗ ಇರಬಹುದಾ, ಅಥವಾ ಹೇಗೆ ಅದನ್ನ ಪರಿಭಾವಿಸೋದು, ಯಾರು ಅಂತ ನಾವು ತಿಳ್ಕೋಬಹುದು? ರೈಟ್. ನಿಮ್ಮ ಎರಡು ಪ್ರಶ್ನೆಗೆ ಎರಡು ಉತ್ತರ ಇದೆ. ಒಂದು, ಇವು ಬೆಳಗಲಿಯವ್ರ ಕಾದಂಬರಿ ಹೇಳಿದಿರಿ, ನಿಮ್ ಬೆಳಗಲಿಯವ್ರದ್ದು. ಹೌದು ಸರ್. ಒಂದು ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ ನ ಒಂದು ಮಿತಿ ಏನು ಅಂತಂದ್ರೆ, ಹಿಂಗ್ ಕಂಪ್ಯಾರಿಟಿವ್ ಮಾಡಕ್ ಅವಕಾಶ ಇಲ್ಲ. ಕಂಪ್ಯಾರಿಟಿವ್ ಹೋದ ತಕ್ಷಣ ಅದು ಬೇರೆ ತರ ವಿಮರ್ಶೆ ಆಗತ್ತೆ. ಹೌದು. ಹಂಗಾಗಿ ಆ ತರದ ಕಂಪ್ಯಾರಿಸನ್ ನಾನು ಇಲ್ಲಿ ಹೋಗ್ಲೇ ಇಲ್ಲ, ಬರೀ ಪದ್ಯದ ಮಾತ್ರ ಸೆಂಟ್ರ್ ಇಟ್ಕೊಂಡು ನೋಡಿದೆ. ಈ ತರ ಇನ್ನೂ ಹಲವು ಕೃತಿಗಳು ನಿಮಗೆ ಶಾಂತರಸರ ಕಾದಂಬರಿಯಲ್ಲೂ ಸಿಗ್ಬಹುದು, ಬೇಕಾದಷ್ಟು ಸಿಗ್ತವೆ, ಅದ್ ಬೇರೆ. ಬಟ್ ಅದು ಬೇರೆ ತರದ ವಿಮರ್ಶೆಯ ಕ್ರಮ ಅದು. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳಿದ್ರಿ. ಇದು ತಾಯಿಯನ್ನು ಕುರಿತ ಮಗ ಅಥವಾ ಮಗಳ ಮಾತು ಅಂತ ಹೇಳಕ್ ಆಗ್ಲೇ ಇಲ್ಲ ನಂಗೆ. ಯಾಕೆ ಅಂತ ಹೇಳ್ತೀನಿ. ಇಲ್ಲಿ ನಿರೂಪಕ ಮಗ ಅಥವಾ ಮಗಳು ಅನ್ನೋದಕ್ಕೆ ಕವಿತೆಯಲ್ಲಿ ಯಾವ ಸೂಚನೆಯೂ ಸಿಗೋದಿಲ್ಲ. ಅದು ಒಂದು ಕಾರಣ. ಎರಡನೇದು, ಇದು ಒಬ್ಬ ತಾಯಿಯನ್ನು ಕುರಿತದ್ದು ಅನ್ನೋದಕ್ಕಿಂತಲೂ ಒಂದು ಹೆಣ್ಣು ಜೀವ, ಅದು ತಾಯ್ತನವನ್ನು ಮತ್ತು ಸುಖ ಕೊಡುವ ಪಾಸಿಬಿಲಿಟಿಯನ್ನು ಒಳಗೊಂಡಿರುವ ಸಂಕೀರ್ಣವಾದ ಜೀವ. ಅದು ಊರೊಳಗಿದೆ, ಅದರೊಳಗಿದೆ, ಅದು ಊರು ಹೊರಗಿದೆ. ಇಂಥ ಒಂದು ಕಾಂಪ್ಲೆಕ್ಸ್ ಆದ ಒಂದು ಹೆಣ್ಣು ಜೀವವನ್ನು ಕುರಿತು, ಹೆಣ್ಣು ಜೀವ ಹೇಗೆ ಆಹಾರವನ್ನು ಕೊಡುವ ಮತ್ತು ತಾನೇ ಆಹಾರವೂ ಆಗುವ ತೊಡಕಿಗೆ ಸಿಕ್ಕಾಕೊಳ್ಳುತ್ತೆ ಅನ್ನೋದನ್ನ ತೋರಿಸೋದು ಮುಖ್ಯ ಉದ್ದೇಶ ಆಗತ್ತೆ. ಹಾಗಾಗಿ ನಿರೂಪಕ ಇಲ್ಲಿ ಯಾವುದೋ ಒಂದು ಮಗ ಅಥವಾ ಮಗಳು ಅಂತ ಆಗೋ ಬದಲು ಹೊರಗಡೆ ನಿಂತು ನೋಡ್ತಾ ಆ ನೋಡಿದ್ದನ್ನ ನಮಗೆ ನಿರೂಪಿಸ್ತಾ ಇದ್ದಾರೆ. ಆ ನಿರೂಪಣೆ ಮುಖಾಂತರ ನಮ್ಮಲ್ಲಿ ಕೆಲವು ಪ್ರಶ್ನೆಗಳು, ಕೆಲವು ಬೇರೆ ಬೇರೆ ನೋಟುಗಳು ಸಿಗೋ ಹಾಗೆ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇದನ್ನ ತಾಯಿ ಮತ್ತು ಮಗ ಅಥವಾ ಮಗಳು ಅಂತ ನೋಡಿದರೆ ಈ ಕವಿತೆಯ ಪಾಸಿಬಿಲಿಟೀಸ್ ತುಂಬಾ ಕಡಿಮೆ ಆಗಬಹುದು ಅಂತ ಅನ್ಸುತ್ತಪ್ಪ. ನೋಡಿ, ಯೋಚನೆ ಮಾಡಿ. ಹಾ ಸರ್. ಸೊ ಆ ಒಂದು ಅಸಂಗತತೆ ಇರೋ ನಿಟ್ಟಿನಲ್ಲೂ ಕೂಡ ನನ್ಗೆ ಇಲ್ಲಿ ಒಟ್ಟಾರೆ ಧ್ವನಿಯಲ್ಲಿ ಅವಳ ಖಾನಾವಳಿಗೆ ಆಹಾರಕ್ಕಾಗಿ ಬರೋರು ಅದು ಸರಿ. ಅದರ ಜೊತೆಗೆ ನೀವು ಹೇಳಿದ್ರಲ್ಲ, ಅಂದ್ರೆ ಅವಳೇ ಇನ್ನೊಬ್ರಿಗೆ, ಅವಳ ದೇಹ ಇನ್ನೊಬ್ರಿಗೆ ಆಹಾರ ಆಗೋದು. ಸೊ ಆ ಅಂಶ ನನ್ಗೆ ಎಲ್ಲೂ ಅನಿಸ್ಲಿಲ್ಲ, ಅಂದ್ರೆ ಆ ಧ್ವನಿ ನನ್ಗೆ ಕಾಣಿಸ್ಲಿಲ್ಲ ಇಲ್ಲಿ. ಸೊ ಅದನ್ನ ಹೇಗೆ ಪರಿಭಾವಿಸೋದು ಗೊತ್ತಾಗ್ತದೆ. ಹಸುವಿನ ಹಂಬಲಗಳೆಲ್ಲ ಹಿಂಗುವುದಿಲ್ಲಿಯೇ ಇದೆಯಲ್ಲ. ಹಾ ಸರ್. ಆ ಸ್ಟ್ಯಾನ್ಸದಲ್ಲಿ ಬಾಲ ಸುಟ್ಟುಕೊಂಡ ಬೆಕ್ಕು, ಕೆಂಪು ದೀಪದ ಹುಳುಗಳು ಅವಳ ಸುತ್ತ ತಿರುಗ್ತವೆ, ಅವರ ಹಸುವಿನ ಹಂಬಲ ಎಲ್ಲ ಹಿಂಗುವುದು ಇಲ್ಲಿಯೇ ಎಂದಾಗ ಅವಳೇ ಖಾನಾವಳಿಯೇ ಅವಳದು. ಸೊ ಅಲ್ಲಿ ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಡ್ತಾವಲ್ಲಿ. ಅದೆಲ್ಲ ಚಿತ್ರಣಗಳಿದೆ ಸರ್. ಅಂದ್ರೆ ಒಂದು ಖಾನಾವಳಿಯಲ್ಲಿ ನಾವು ಬಂದೆ ಇಲ್ಲಿ ನೀವು ಅವಳು ಬೇರೆ, ಖಾನಾವಳಿ ಬೇರೆ ಅಲ್ಲ. ಖಾನಾವಳಿ ಊಟ ಹಾಕುವ, ಪೊರೆಯುವ ತಾಯ್ತನದ್ದು ಹೌದು. ಹಾಗೆ ಅವಳನ್ನು ಬಳಸ್ಕೊಳ್ತಾರಲ್ಲ,
ಅವರಿಗೆ ಇವಳೇ ಖಾನಾವಳಿ ಆಗ್ತದೆ, ಇವಳ ದೇಹವೇ ಒಂದು ಖಾನಾವಳಿ ಆಗ್ಬಿಡುತ್ತೆ. ಇಲ್ಲದೆ ಇದ್ರೆ ಆ ಟ್ರಕ್ಗಳು ಬಂದು ಕೋಣನ್ ತರ ಬಲಿಯಾಗೋದಿದೆಯಲ್ಲ, ಕಾಮಕ್ಕೆ ಬಲಿಯಾಗೋ ತರ ಬರ್ತಾವ. ಸೊ ಅದಕ್ಕೆ ಕತೆ ಬೇರೆ ಇದೆ, ಅದನ್ನು ಹೇಳಿದೆ. ಇವು ಸೂಚನೆಗಳಾಗಿ ಬರ್ತವೆ, ಅದು ವ್ಯಕ್ತವಾಗಿ ಬಹಳ ಎದ್ದು ಕಾಣೋ ಹಂಗಿಲ್ಲ. ಯು ರೀಡ್ ಬಿಟ್ವೀನ್ ದ ಲೈನ್ಸ್ ಇವು ಬರುತ್ತೆ ಅಂತ ಅನ್ಸುತ್ತೆ, ಯೋಚನೆ ಮಾಡಿ ನೋಡಿ. ಹಾ ಸರ್, ಖಂಡಿತ ಸರ್. ಇದು ಐ ಥಿಂಕ್ ನನಗೆ ಪ್ರಮುಖ ಕಾವ್ಯದ ಲಕ್ಷಣನೇ ಅದು ಅನ್ಸುತ್ತೆ. ಒಂದು ಅಸಂಗತತೆ ಮತ್ತು ಅಮೂರ್ತತೆ, ಎರಡು ಕೂಡ ಇಲ್ಲಿ ತುಂಬಾ ಸೂಚ್ಯವಾಗಿ ಬಂದಿದೆ ಅಂತ ಅನ್ಸುತ್ತೆ. ಒಟ್ನಲ್ಲಿ ಒಂದು ಒಳ್ಳೆ ಕವಿತೆ ಮತ್ತು ನಿಮ್ಮ ವಿಮರ್ಶೆ ನಂಗೆ ಇಷ್ಟ ಆಯ್ತು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ನಮಸ್ತೆ ಅಪ್ಪ. ನಾನು ಬಸವಸ್ವಾಮಿ ಅಂತ ಸರ್. ಹೇಳಿ. ಒಂದು ಪ್ರಶ್ನೆ ಇತ್ತು ಸರ್, ಆಲ್ರೆಡಿ ಚಾಟ್ ಬಾಕ್ಸ್ ಅಲ್ಲಿ ಬಸವರಾಜ್ ಕೊಂಡಗುಂಟಿ ಸರ್ ಅವರು ಹಂಚ್ಕೊಂಡಿದ್ರು ಸರ್, ಅದೇ ನಂದು ಪ್ರಶ್ನೆ ಆಗಿತ್ತು ಸರ್. ಮೊದಲ ಒಂದು ಸ್ಟ್ಯಾಂಜದಲ್ಲಿ ಬರುವಂತ 6 ಪಾತ್ರಗಳನ್ನ ಪರಿಚಯಿಸೋದಕ್ಕೆ ತರುವ ವ್ಯಕ್ತಿಗಳ ವಿವರಣೆಗಳು ಕವನಕ್ಕೆ ಯಾವ ಮತ್ತು ಯಾವೆಲ್ಲ ರೀತಿಯ ಯಶಸ್ಸನ್ನ ತಂದಿರಬಹುದು ಅಂತ ಸರ್. ಇಲ್ಲಿ ಎರಡಿದೆ, ನೀವು ಗಮನಿಸಿದ್ರೆ ಹೇಳಿದೆ ಅದನ್ನ ನಾನು. ಹಸಿ ಮಾಂಸದ ಅಮಾಸ, ಮಸಾಲೆ ಸಾಬರಣ್ಣ, ಗಾಣಿಗ, ತರಕಾರಿ ತಂಗೆವ್ವ, ಗಂಡ ಬಿಟ್ಟು ಗರತಿಯರು, ಇವರೆಲ್ಲರೂ ಕೂಡ ಊರಿನಲ್ಲಿ ತಳವರ್ಗದವರು, ಹೊಟ್ಟೆಗೆ ಸರಿಯಾಗಿ ಸಿಗದೆ ಇರೋರು. ಇವಳ ಖಾನಾವಳಿಯನ್ನ ತವರು ಮನೆ ತರ ತಿಳ್ಕೊಂಡವ್ರು ಅನ್ನೋ ತರ ಅವ್ರ ಬಗ್ಗೆ ಒಂದು ಪಾಸಿಟಿವ್ ಆದ ಧೋರಣೆ ಇದೆ. ಮುಂದೆ ಬರ್ತಾವಲ್ಲ, ಹೊಟ್ಟೆ ಕಿಚ್ಚಿನವರು, ಆಮೇಲೆ ಉರಿಯುವ ಊರ ಕೆಂಡ ಕಣ್ಣಿನವರು, ಅವರು ಇವಳನ್ನ ಬಳಸ್ಕೊಳ್ಳುವವರು, ಆದ್ರೆ ಅವಳನ್ನ ದ್ವೇಷ ಮಾಡತ್ತವ್ರು, ಊರು ಹೊರಗಡೆ ಇಟ್ಟಿರತ್ತವ್ರು. ಆಮೇಲೆ 3ನೇ ತರ ಜನ ಇದ್ದಾರೆ, ದೀಪದ ಹುಳುಗಳಾಗೆ ಬಂದು ಇವಳನ್ನ ಸುಖಿಸಿ ಮತ್ತೆ ಮರ್ತು ಹೋಗತ್ತರದವರು. ಈ 3 ತರ ಜನ ಈ ಕವಿತೆಯ 3 ಥರದ ಆಸ್ಪೆಕ್ಟ್ಗಳಿಗೆ ಕಾರಣ ಆಗ್ತಾರೆ. ಮಕ್ಕಳ ಹಾಗೆ ತಾಯ್ತನದ ಪಡೆಯುವಿಕೆಯನ್ನು ಬಳಸ್ಕೊಳ್ಳೋರು, ವಿಟರ ಹಾಗೆ ದೇಹ ತೃಪ್ತಿನ ಬಳಸೋರು, ಇಲ್ಲ ಬರೀ ನೈತಿಕವಾದ ಮಾತನ್ನ ಇಟ್ಕೊಂಡು ಅವಳನ್ನ ಊರು ಹೊರಗಡೆ ಇಡೋ ತರದವರು. ಸೊ ಈ 3 ಧೋರಣೆಗಳನ್ನ 3 ಥರದ ಜನವರ್ಗಗಳು ತೋರಿಸ್ತವೆ. ಹಂಗ ಕವಿತೆಯ ಭಾಗವಾಗಿ ಇವು 3 ಥರದ ಜನಗಳು ಬೇಕೇ ಬೇಕಾಗ್ತಾರೆ ಅಂತ ಅನ್ಸುತ್ತಪ್ಪ. ಸರಿ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪ್ರಶ್ನೆ ಕೇಳಿದ್ದಾರೆ, ಹೇಳಿ ಸರ್. ಗಾರೆ ಗಂಡಂದಿರು ಇದರ ಅರ್ಥ ವ್ಯಾಪ್ತಿ ಗೊತ್ತಾಗಿಲ್ಲ ಅಂತ ಒಂದು ಪ್ರಶ್ನೆ ಇದೆ ಸರ್. ಮತ್ತೆ ಇನ್ನೊಂದು ಇದೆ ಸರ್, ಪ್ರಾಯೋಗಿಕ ವಿಮರ್ಶೆಯಲ್ಲಿ ಐತಿಹಾಸಿಕ ಅಥವಾ ಜೀವನ ಚರಿತ್ರೆಯ ಸಂದರ್ಭಗಳನ್ನು ಒಳಗೊಂಡು ನೋಡುವ ಅವಶ್ಯಕತೆ ಇದೆಯಾ ಅಂತ ಮತ್ತೊಂದು ಪ್ರಶ್ನೆ ಇದೆ ಸರ್. ಇವೆರಡಕ್ಕ ವಿಷಯನ ಹಂಚಿಕೊಳ್ಬೇಕಾಗಿ ತಮ್ಮಲ್ಲಿ ಮನವಿ. ಎರಡನೇ ಪ್ರಶ್ನೆ ಮುಂಚೆ ಹೇಳ್ತೀನಿ. ಚಾರಿತ್ರಿಕವಾದ ವಿಷಯಗಳನ್ನ ಅಥವಾ ಜೀವನ ಚರಿತ್ರೆಯ ವಿಷಯಗಳನ್ನ ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ ನಲ್ಲಿ ಒಳಗೊಳ್ಳಬಹುದು ಅನ್ನೋರು ಇದ್ದಾರೆ, ಬೇಡ ಅನ್ನೋರು ಇದ್ದಾರೆ. ಆದ್ರೆ ಕವಿತೆಯ ಅರ್ಥವಂತಿಕೆಗೆ ಗಮನ ಉಪಯೋಗ ಆಗತ್ತೆ ಅನ್ನೋದಿದ್ರೆ ಅಂತವನ್ನ ಖಂಡಿತ ಬಳಸ್ಕೊಳ್ಬಹುದು. ಇಲ್ಲಿ ಆ ಪದ್ಯದ ಕೊನೆಯಲ್ಲಿ ಡೇಟ್ ಇತ್ತಲ್ಲ, ಅದ್ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಇಂಡಿಯಾದ ಉದಾರೀಕರಣ ಇತ್ಯಾದಿ ಕಾಲದಲ್ಲಿ ಹಳ್ಳಿಗಳಲ್ಲಿ ಆದ ಬದಲಾವಣೆ, ಹೈವೇಗಳು ಇತ್ಯಾದಿಗಳೆಲ್ಲ ಅವೆಲ್ಲ ಮುಖ್ಯ ಅಂತ ಅನ್ನಿಸ್ತು. ಅದಕ್ಕೆ ಅದನ್ನ ಬಳಸ್ಕೊಂಡೆ. ಇನ್ನ ಊರೆಲ್ಲ ಗಾರೆ ಗಂಡಂದಿರು ಅನ್ನೋದು ಮೆಟಫರ್ ಆಗಿದೆ, ಆದ್ರೆ ಖಚಿತವಾಗಿ ಏನ್ ಹೇಳುತ್ತೆ ಅಂತ ನನಗೂ ಗೊತ್ತಾಗಿಲ್ಲ. ಅದು ಅಂದ್ರೆ ನನಗೆ ಈ ಕ್ಷಣಕ್ಕೆ ಹೊಳೆಯೋದನ್ನ ಹೇಳ್ತೀನಿ, ಅದು ಐ ಆಮ್ ನಾಟ್ ವೆರಿ ಶೂರ್ ಅಬೌಟ್ ಇಟ್. ಈ ಗಾರೆ ಬಳಿಯೋರು ಯಾವುದೇ ಗೋಡೆ ಆದ್ರೂ ಗಾರೆ ಬಳ್ಕೊಂಡು ಕಟ್ಕೊಂಡು ಹೋಗ್ತಿರ್ತಾರೆ. ಹಾಗೆ ಯಾರೋ ತಮಗೆ ಸುಖ ಕೊಡೋರು ಯಾರಾದ್ರೂ ಸರಿ ಅನುಭವಿಸ್ತಾ ಹೋಗ್ತಾರೆ ಅನ್ನೋ ಥರದ್ದಿರ್ಬೋದ, ಅಥವಾ ಗೋರಿ ಕಟ್ಟೋಂತ ಗೋಡೆ ಕಟ್ಟೋ ಥರದವ್ರ, ಅದು ಯಾವುದು ಅಂತ ನನಗೆ ಅಷ್ಟು ಸ್ಪಷ್ಟ ಆಗಿ ಹೊಳೆದಿಲ್ಲ ನನಗೂನು. ಯೋಚನೆ ಮಾಡಿ, ಅಕಸ್ಮಾತ್ ಅದು ಸ್ಪಷ್ಟ ಆಗ್ಲಿಲ್ಲ ಅಂತಂದ್ರೆ ಚರ್ಚೆ ಮಾಡಿ ನೋಡ್ಬೋದು. ನನಗೇನು ಹೊಳಿತಾ ಇಲ್ಲಪ್ಪ. ಕೇರಿಯಲ್ಲೆಲ್ಲ ಕುಂತಿ ಮಕ್ಕಳು ಅರ್ಥ ಆಗೋ ಹಾಗೆ, ನೆಲವನ್ನೆಲ್ಲ ಹರಡಿದ ಕರುಳ ಬಳ್ಳಿ ಅರ್ಥ ಆಗೋ ಹಂಗೆ,
ಆ ಊರ ತುಂಬಾ ಗಾರೆ ಗಂಡಂದ್ರು ಅಷ್ಟು ಕ್ಲಿಯರ್ ಆಗಿ ಅರ್ಥ ಆಗಲ್ಲ. ಆದ್ರೆ ಇಡೀ ಪದ್ಯದಲ್ಲಿ ಇನ್ನೊಂದು ಮಾತು, ಇವಳು ಬೇರೆ ದುನಿಯಾದವಳು ಅಂತಿದೆಯಲ್ಲ, ಅದು ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಊರೇ ಅವಳೊಳಗೆ, ಅವಳು ಮಾತ್ರ ಊರ ಹೊರಗೆ, ಇವಳೇ ಬೇರೆ ದುನಿಯಾದವಳು ಅನ್ನೋ ಥರದ್ದಿದಾವಲ್ಲ, ಅದು ಈ ಪದ್ಯದ ಒಂದು ಕೇಂದ್ರ ಅಂತ ಅನ್ಸಕ್ ಶುರುವಾಯ್ತು. ಗಾರೆ ಗಂಡಂದು ನನಗೂ ಸ್ಪಷ್ಟ ಆಗಿಲ್ಲ ಸರ್. ಮತ್ತೆ ಯಾರಾದ್ರೂ ಪ್ರಶ್ನೆಗಳನ್ನ ಕೇಳದಿದ್ರ ಕೇಳಬಹುದು. ಸರ್ ನಮಸ್ತೆ. ನಮಸ್ತೆ ಸರ್, ನಾನು ರಘು ಅಂತ ಶಿವಮೊಗ್ಗದಿಂದ ಮಾತಾಡ್ತಾ ಇರೋದು. ಹೇಳಿ ರಘು. ಸರ್, ನಿಮ್ ಕವಿತೆ ವಿಶ್ಲೇಷಣೆ ಕೇಳಿ ತುಂಬಾ ಖುಷಿ ಆಯ್ತು, ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರಿ ಸರ್. ನನಗೆ ಒಂದು ಪ್ರಶ್ನೆ ಏನು ಅಂತಂದ್ರೆ, ಈಗ ಅನೇಕ ಸಾಹಿತ್ಯದ ಅನೇಕ ಕಾಲಘಟ್ಟಗಳನ್ನ ನಾವು ನೋಡ್ತಾ ಬಂದ್ರೆ ಎರಡು ರೀತಿಯ ಕಾಲಘಟ್ಟಗಳನ್ನ ನಾವು ನೋಡ್ತೀವಿ. ಒಂದು ಅಕ್ಷರಸ್ಥರ, ಇನ್ನೊಂದು ಅನಕ್ಷರಸ್ಥರ ಸಾಹಿತ್ಯ ರಚನೆ. ನಮಗೆ ಒಂದು ಜಾನಪದ ಕಾವ್ಯ ಪ್ರಕಾರಗಳನ್ನ ನೋಡಿದಾಗ ಅವುಗಳು ಅರ್ಥ ಆಗುವಷ್ಟರ ಮಟ್ಟಿಗೆ ಅಕ್ಷರಸ್ಥರು ಬರೆದಿರುವಂತ ಅನೇಕ ಕಾವ್ಯಗಳು ನಮ್ಗೆ ಇವತ್ತಿಗೂ ಕೂಡ ಓದುಗರಿಗೂ ಕೂಡ ಔಚಿತ್ಯವಾಗಿ ಉಳ್ಕೊಂಡಿದೆ. ಸಂಪೂರ್ಣವಾದಂತ ಒಂದು ಅರ್ಥ ಗ್ರಹಿಕೆಯನ್ನ ಮಾಡ್ಕೊಳಕ್ ಆಗ್ತಾ ಇಲ್ಲ. ಸೊ ಇವತ್ತಿನ ಹೊಸದಾಗಿ ಬರಿತಾ ಇರುವಂತಹ ಅನೇಕ ಯುವಕರು ಕೂಡ ಆ ತರದ ಒಂದು ಔಚಿತ್ಯಪೂರ್ಣವಾದಂತಹ ಕಾವ್ಯಗಳನ್ನು ಬರಿತಾ ಇರೋದ್ರಿಂದ ಜನಸಾಮಾನ್ಯರು ಕೂಡ ಅದನ್ನ ಓದ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಒಂದು ಕಾವ್ಯವನ್ನ ಸರಳವಾಗಿ ಬರೆದ್ರೆ ಅದು ಓದುಗರನ್ನ ತಲುಪೋದಕ್ ಸಾಧ್ಯನೋ, ಅಥವಾ ಸಾಮಾನ್ಯರನ್ನ ತಲುಪಿಸೋಕ್ ಸಾಧ್ಯನೋ, ಅಥವಾ ಅಷ್ಟೊಂದು ಔಚಿತ್ಯಪೂರ್ಣವಾಗಿ ಪದಗಳ ಬಿಕ್ಕಟ್ಟುಗಳನ್ನ ಇಟ್ಕೊಂಡು ಬರೆಯೋದ್ರಿಂದ ಸಾಹಿತ್ಯ ಸೀಮಿತವಾದಂತಹ ವಲಯಕ್ಕೆ ಮಾತ್ರ ಅನುಕೂಲ ಆಗಬಹುದಾ ಅನ್ನುವಂಥದ್ದು. ಯಾಕಂದ್ರೆ ಈಗ ಕೀರ್ತನೆಗಳಾಗ್ಲಿ, ಜನಪದ ಆಗ್ಲಿ, ವಚನಗಳಾಗ್ಲಿ ಜನಸಾಮಾನ್ಯರ ಬಾಗಿಲಿಗೆ ಹೋದಂತೆ ಇವತ್ತಿನ ಸಾಹಿತ್ಯ ಇದೆಯಲ್ಲ, ಅದು ಆ ತರದ ಒಂದು ಸಾಮಾನ್ಯರಿಗೂ ಕೂಡ ಅರ್ಥ ಆಗುವಷ್ಟು ಮಟ್ಟಿಗೆ ಸಾಹಿತ್ಯ ರಚನೆ ಆಗ್ತಾ ಇಲ್ಲ. ಹಾಗಾಗಿ ಇವತ್ತಿನ ಕಾಲಘಟ್ಟಕ್ಕೆ ನಾವು ಅಂತಹ ಒಂದು ವ್ಯವಸ್ಥೆಯನ್ನು ಕೂಡ ತಲುಪಬೇಕು ಅಂತಂದ್ರೆ ಕಾವ್ಯ, ಈಗ ನಾವು ಕೇಳಿದಂತ ಕಾವ್ಯ ಇದೆಯಲ್ಲ ಔಚಿತ್ಯವಾಗಿ ಹಂಗೆ ಇರ್ಬೇಕು ಅಥವಾ ನೇರವಾಗಿ ಅರ್ಥ ಆಗುವಂತೆ ಸರಳವಾಗಿರ್ಬೇಕಾ ಅನ್ನೋದು ನನ್ನ ಒಂದು ಪ್ರಶ್ನೆ. ಸರಿ, ನಿಮ್ ಪ್ರಶ್ನೆ ಅರ್ಥ ಆಯ್ತು. ಇಲ್ಲಿ ಇದನ್ನ ಹೀಗೆ ಕೇಳ್ತೀನಿ. ನಮಗೆ ಯಾವುದೇ ವಿಷಯ ನಿಜವಾಗಿ ಅರ್ಥ ಆಗಿದೆಯಾ ಅಂತ ಪ್ರಶ್ನೆ ಹಾಕೊಂಡ್ರೆ ಇಲ್ಲ. ಸರ್ ಮ್ಯೂಟ್ ಮಾಡಿ ಸರ್, ಪ್ರಶ್ನೆ ಕೇಳದಾದ್ಮೇಲೆ ಮೀಟ್ ಮಾಡಿ ಅಂತ ವಿನಂತಿ ಸರ್. ನಾವು ನಮ್ಮ ಹೆಂಡತಿಯನ್ನ, ಮಕ್ಕಳನ್ನ, ಅಣ್ಣ ತಮ್ಮದನ್ನ ಅರ್ಥ ಮಾಡ್ಕೊಂಡಿದೀವ ಅಂದ್ರೆ ಇಲ್ಲ. ಅರ್ಥ ಆಯ್ತು ಅನ್ಕೊಂಡಿರ್ತೇವೆ, ಯಾವುದೋ ಸನ್ನಿವೇಶ ಬಂದಾಗ ಅರ್ಥ ಆಗಿಲ್ಲ ಅನ್ಕೊಳ್ತೇವೆ. ಜೀವನದಲ್ಲಿ ಯಾವುದೂ ಕೂಡ ಸಂಪೂರ್ಣವಾಗಿ ಅರ್ಥ ಆಗುವುದಕ್ಕೆ ಸಾಧ್ಯವೇ ಇಲ್ಲ, ಮೊದಲನೇದು. ಎರಡನೇದು, ನೀವು ದಾಸರ ಕೀರ್ತನೆಗಳು, ವಚನಗಳು ಹೇಳ್ತೀರಿ, ಅವನ್ನ ಎಷ್ಟು ಸಾರ್ತಿ ಕೇಳಿದಿರಿ ನೀವು? ಹಾಗೆ ಕೇಳಿ 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 ಅರ್ಥ ಆಯ್ತು ಅಂತ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಹೊರತು ನಿಜವಾಗಿ ಅರ್ಥ ಆಯ್ತಾ ಅಂತ ಪ್ರಶ್ನೆ ಹಾಕ್ತೀರಿ. ಎರಡನೇದು, ಒಂದು ಭಾಷೆಯಲ್ಲಿರುವ ಎಲ್ಲವೂ ಕೂಡ ಎಲ್ಲರಿಗೂ ಅರ್ಥ ಆಗುವುದು ಅಸಾಧ್ಯ. ಇಂಗ್ಲಿಷ್ ಬರುತ್ತೆ ಅನ್ ಮಾತ್ರಕ್ಕೆ ನಾನು ಮೆಡಿಸಿನ್ ಪುಸ್ತಕ ಓದಕ್ ಸಾಧ್ಯ ಇಲ್ಲ, ಎಂಜಿನಿಯರಿಂಗ್ ಪುಸ್ತಕ ಓದಕ್ ಸಾಧ್ಯ ಇಲ್ಲ, ಸಾಫ್ಟ್ವೇರ್ ಪುಸ್ತಕ ಓದಕ್ ಸಾಧ್ಯ ಇಲ್ಲ. ಅದಕ್ಕೆ ಅದರದೇ ಆದ ಒಂದು ಸಿದ್ಧತೆ ಬೇಕು. ಹಾಗೇನೆ ಬಹಳ ಸರಳವಾಗಿ ಇದು ಬೆಕ್ಕು, ಅದು ನಾಯಿ ಅಂತ ಹೇಳೋದು ಬೇರೆ. ಆದ್ರೆ ಬೆಕ್ಕು ಹುಲಿಯ ಹಾಕೊಂಡಾಗ, ಆ ಬೆಕ್ಕು ಮುದ್ದು ಮಾಡುವ ಮಗುವಿನ ಹಾಕೊಂಡಾಗ, ಹಲವಾರು ಭಾವನೆಗಳು ಒಟ್ಟೊಟ್ಟಿಗೆ ಮನಸ್ಸಲ್ಲಿ ಬಂದಾಗ ಭಾಷೆನೂ ಕೂಡ ಬೇರೆ ತರ ಆಗುತ್ತೆ. ಅದನ್ನ ಮನುಷ್ಯರು ಹೆಂಗ್ ಬಳಸ್ತಾರೆ ಅಂತ ಅನ್ನೋದನ್ನ ನಾವು ಗಮನ ಕೊಟ್ಟು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಹೊಸ ಸಾಹಿತ್ಯ ಅರ್ಥ ಆಗಲ್ಲ ಅನ್ನೋದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ, ನಾವು ಅದನ್ನ ಓದಿಲ್ಲ, ಅದಕ್ಕೆ ಪ್ರವೇಶ ನಮಗಿಲ್ಲ ಅನ್ನೋದಷ್ಟೇ. ಬದುಕಿನ ಯಾವುದೇ ಸಂಗತಿ ನಮಗೆ ಅದರ ಒಳ ಹೊಕ್ಕಾಗ, ಅದ್ರ ಜೊತೆ ಒಡನಾಡಿದಾಗ ಮಾತ್ರ ಅರ್ಥ ಆಗತ್ತೆ ಹೊರತು ನಮಗೆ ಅರ್ಥ ಆದರೆ ಮಾತ್ರ ಅದಕ್ಕೆ ಬೆಲೆ ಅನ್ನೋದು ತಪ್ಪಾಗತ್ತೆ.
ಇದಕ್ಕೆ ಒಂದು ಬಹಳ ಒರಟಾದ ಉದಾಹರಣೆ ಬೇಕು ಅಂದ್ರೆ, ನನಗೆ 29,000 ಅಡಿ ಎತ್ತರ ಹತ್ತಕ್ಕಾಗಲ್ಲ, ಎವರೆಸ್ಟ್ ಶಿಖರ ಇರಬಾರದು ಅಂದ್ರೆ ಎಷ್ಟು ಪೆದ್ದತನ ಆಗುತ್ತೋ ಅಷ್ಟೇ ಪೆದ್ದತನ ಆಗುತ್ತೆ. ನಾವು ಮಾಡ್ಬೇಕಾದ್ದು, ನಮ್ಮ ಜೊತೆ ಒಬ್ಬ ಮನುಷ್ಯ ತನಗನ್ಸಿದ್ದನ್ನ, ಭಾವನೆಗಳನ್ನ, ಜಟಿಲವಾದ ವಿಷಯಗಳನ್ನ ಹೇಳಕ್ ಟ್ರೈ ಮಾಡ್ತಾ ಇದ್ದಾರೆ. ಅದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಬೇಕೇ ಹೊರತು, ನನಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ನಾನು ಒಬ್ಬನೇ ಈ ಲೋಕದ ಅರ್ಥವಂತಿಕೆಯನ್ನ ಡಿಸೈಡ್ ಮಾಡೋ ಫ್ಯಾಕ್ಟ್ರಿ ಹೆಂಗಾಗ್ಲಿ? ಅದು ಎಲ್ಲವೂ ನಮಗ ಅರ್ಥ ಆಗುವಂಗಿರ್ಬೇಕು ಅಂದ್ರೆ ನಮ್ಮ ಕೆಪಾಸಿಟಿ ಅಷ್ಟೊಂದು ದೊಡ್ಡದಿದೆಯಾ ಅರ್ಥ ಮಾಡ್ಕೊಳ್ಳೋಷ್ಟು? ನನಗೂ ಈ ಬದಲು ಅರ್ಥ ಆಗದಿರೋದು ಒಪ್ಕೊಂಡಿದ್ದೇನೆ. ಗಾರೆ ಗಂಡನ ಅರ್ಥ ಆಗಿಲ್ಲ, ಇನ್ನೆಲ್ಲ ಕೆಲವು ಕಡೆ ಬಹುವಚನ ಜಾಸ್ತಿ ಮಂದಿ ಸರಿ ಅಂತ ಅನ್ನಿಸ್ಲಿಲ್ಲ, ಇರ್ತವೆ. ಮಾತಾಡೋಣ, ಚರ್ಚೆ ಮಾಡೋಣ. ಆದ್ರೆ ನಮಗ ಅರ್ಥ ಆಗದೆ ಇರೋದೆಲ್ಲ ಅರ್ಥವೇ ಇಲ್ಲದ್ದು ಅಂದ್ಕೊಳ್ಳೋದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ ಕಣಪ್ಪ. ಹಲೋ, ಕೇಳಿ ಸರ್, ಪ್ರಶ್ನೆ ಕೇಳಿ ಸರ್. ಕೇಳಿ ಸರ್. ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಕವನವನ್ನ ಅದ್ಭುತವಾಗಿ ವಿಶ್ಲೇಷಣೆ ಮಾಡಿದ್ರಿ ಸರ್. ನಿಮ್ಮನ್ನ ನೋಡಿ ಕೂಡ ಬಹಳ ದಿನ ಆಗಿತ್ತು ಸರ್, ನನಗೆ ಖುಷಿ ಆಯ್ತು ಸರ್. ಅಂದ್ರೆ ಸರ್, ಒಂದು ಕವನವನ್ನ ಬರೆಯುವಂತ ಯುವ ತಲೆಮಾರಿನ ಕವಿಗಳು ಸರ್ ಈಗ ಹೊಸದಾಗಿ ಬರೆಯಕ್ಕೆ ಪ್ರಾರಂಭ ಮಾಡಿರೋದು ಸರ್. ಕೆಲವು ಕವನಗಳನ್ನ ಈಗ ಬರಿಬೇಕು ಅಂತ ಅಂದಾಗ ಅವ್ರ ಇಚ್ಛೆಗೆ ಹೆಂಗ್ ಅನ್ಸುತ್ತೋ ಆಗ ಬರೆಯೋದು ಅದೇ ಕವನ ಅಂತ ಹೇಳ್ತಾರೆ ಸರ್. ಕೆಲವೊಂದು ನೀವು ಇಲ್ಲಿ ದೋಷಗಳನ್ನ ಹೇಳಿದ್ರಿ ಸರ್. ಇಂಥದ್ನ ನಾವು ಯಾವ್ಯಾವ ತಪ್ಪುಗಳನ್ನ ಮಾಡಬಾರ್ದು, ಮತ್ತೆ ಒಂದು ಈ ಪ್ರಾಸಗಳನ್ನ ಉಪಯೋಗಿಸ್ಲೇಬೇಕಾ ಅಂತ ಅದನ್ನು ಮೀರಿದ್ದು ಕೂಡ ಕವಿತೆ ಅಂತ ಹೇಳ್ತಾರೆ ಸರ್. ಕೆಲವು ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ಸರ್ ಇನ್ನೂ ಸ್ವಲ್ಪ ವಿವರಿಸಿದ್ರೆ ನಿಮ್ಗೆ ಸಹಕಾರ ಆಗುತ್ತೆ ಸರ್. ತಪ್ಪು ಅನ್ನೋದು ಹಂಗಲ್ಲ, ತಪ್ಪು ಮಾಡ್ದೆ ಏನು ಕಲಿಯಕ್ ಆಗಲ್ಲ, ಮೊದಲನೇದು. ಎರಡನೇದು, ನೀವು ಪದ್ಯ ಬರೀಬೇಕು ಅಂತಿದ್ರೆ ನಿಮ್ಮ ಜೊತೆಗಾರರು ಬರೆದ ಪದ್ಯ ಮಾತ್ರ ಅಲ್ಲ, ಹಳಬರು ಬರೆದದ್ದನ್ನು ಓದ್ಬೇಕು. ಓದೋದು ಬರೀ ಅರ್ಥಕ್ಕೋಸ್ಕರ ಅಲ್ಲ, ಒಬ್ಬ ಕಸುಬುದಾರರಾಗಿ ಓದೋದು. ನಾನಾದ್ರೆ ಈ ವಿಚಾರನ ಹೆಂಗ್ ಹೇಳ್ತಿದ್ದೆ, ಇವ್ರು ಹೆಂಗ್ ಹೇಳಿದ್ದಾರೆ ಅಂತ ನೋಡೋದು. ಸೊ ನನ್ನವಳು ನನ್ನೆದೆಯ ಹೊನ್ನಾಡ ನಾಡುವಳು ಬೆಳಕು ಗೆನ್ನೆ ಚೆಲುವೆ ಅಂತ ಯಾವ್ದೋ ಪದ್ಯ ತಕ್ಷಣ ಬಾಯಲ್ಲಿ ಉಳ್ಕೊಂಡ್ಬಿಡುತ್ತೆ. ಯಾಕೆ ಉಳ್ಕೊಳ್ತು? ಅದಕ್ಕೆ ಕಾರಣ ಏನು ಯೋಚನೆ ಮಾಡೋದು. ನೀವು ಒಂದು ಓದಿ ಇಷ್ಟ ಆಯ್ತು ಅಂದ್ರೆ ಯಾಕೆ ಇಷ್ಟ ಆಯ್ತು ಅಂತ ಯೋಚನೆ ಮಾಡೋದು. ಹಾಗೆ ಮಾಡಿದ್ದು ನಾನ್ ಮಾಡಿದ್ರೆ ಹೇಗ್ ಮಾಡ್ತೀನಿ ಅನ್ನೋದು. ಮುಖ್ಯ ಮಾತು ಅಂದ್ರೆ ಏನ್ ಗೊತ್ತಾ ಸಂತೋಷ್, ನಮ್ಮ ಮನಸ್ಸಲ್ಲಿ ಬಂದಿದ್ನ ಹೇಳಕ್ಕೆ 1000 ದಾರಿ ಇರ್ತವೆ. ಯಾವುದು ಅದ್ರಲ್ಲಿ ಅತ್ಯುತ್ತಮವಾದ್ದು ಅಂತ ನಾವೇ ಕಂಡ್ಕೋಬೇಕು. ಹಂಗ್ ಕಂಡ್ಕೋಬೇಕಾದ್ರೆ ಒಂದ್ ಪದ್ಯ ಬರೆದ್ರ ಉಪಯೋಗ ಇಲ್ಲ, 2 ಪದ್ಯ ಬರೆದ್ರ ಉಪಯೋಗ ಇಲ್ಲ. ನನ್ನ ಅಭಿವ್ಯಕ್ತಿಯ ಮಾರ್ಗ ಅನ್ನೋ ನಂಬಿಕೆಯಿಂದ ಬರಿತಾ ಹೋಗ್ಬೇಕು. ಇದು ಯಶಸ್ಸು ಸಿಗುತ್ತಾ ಸಿಗಲ್ವಾ ಅದ್ಯಾರು ಮುಂಚೆನೆ ಗ್ಯಾರಂಟಿ ಕೊಡಕ್ ಆಗದೇ ಇಲ್ಲ. ಬರೀತಾ ಓದ್ತಾ, ಬರ್ದಿದ್ದಕ್ಕಿಂತ ಜಾಸ್ತಿ ಓದ್ತಾ, ಬರ್ದಿದ್ದನ್ನ ಮತ್ತೆ ಮತ್ತೆ ಬರೀತಾ, ಒಂದೇ ವಿಚಾರನ 10 ತರ ಹೇಳಕ್ ಹೆಂಗ್ ಸಾಧ್ಯ ಅಂತ ನೋಡ್ತಾ ಹೋಗ್ಬೇಕು. ನಮ್ಮ ಯುವಕರ ಮೊದಲನೇ ತಪ್ಪೇನು ಅಂದ್ರೆ, ಈ ಪದ್ಯ ಚೆನ್ನಾಗಿದೆ ಅಂತ ಯಾರು ಅಂದ್ಬಿಟ್ರೆ ಎಲ್ಲಾ ಪದ್ಯ ಹಂಗೆ ಬರೆಯೋದು. ಹಂಗ್ ಬರೀಬಾರ್ದು. ಒಂದು ವಿಚಾರನ ಎಷ್ಟು ಬಗೆಯಲ್ಲಿ ಹೇಳ್ಬಹುದು ಅಂತ ಹೇಳಕ್ ಟ್ರೈ ಮಾಡಿ, ಅವಾಗ ನಿಮ್ಗೇನೆ ಬೇರೆ ಬೇರೆ ಕಾರ್ಯಗಳು ಕಾಣಕ್ ಶುರುವಾಗುತ್ತೆ ಅಂತ ಅನ್ಸುತ್ತೆ. ಇಷ್ಟು ಸಾಕು. ಇನ್ನ ಇಲ್ಲಿ ಕ್ಲಾಸ್ ಆಗತ್ತದು ಪದ್ಯ ಬರೆಯೋದ್ರ ಬಗ್ಗೆ. ಸರಿ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಂದು ಪ್ರಶ್ನೆ ಇದೆ ಸರ್. ಹೇಳಿ. ಈ ಕವಿತೆ ಪುರುಷ ಅಧಿಕಾರದ ಹಿನ್ನೆಲೆಯಲ್ಲಿ ಮಹಿಳೆಯನ್ನು ಶೋಷಣೆಗೆ ಒಳಪಡಿಸಿದೆಯಾ ಅಂತ ಒಂದು ಪ್ರಶ್ನೆ ಬಂದಿದೆ ಸರ್. ಇಲ್ಲಿ ಎರಡೂ ಇದೆ ಅಂತ ಹೇಳಿದ್ದು. ಅಂದ್ರೆ ಅವಳು ಕೋಣನ್ನ ಬಲಿ ತೆಗೆದುಕೊಳ್ಳುವ ಶಕ್ತಿ ದೇವತೆಯೂ ಆಗ್ತಾಳೆ, ಹಾಗೇನೆ ಅವರಿಂದ ಶೋಷಣೆಗೊಳಗಾದ ದೋಸೆ ಹಂಗೆ ತೂತಿರುವಂತ ಸೀರೆ ಉಟ್ಕೊಂಡ, ಕಾಗದದ ಉಡ್ಕೊಂಡ ಸಾಮಾನ್ಯಳು ಆಗ್ತಾಳೆ. ಸೊ ಇದು ಒಂದು ಜನರಲ್ ಆಗಿ ಇಷ್ಟು ಮಾತ್ರ ಅಂತ ಹೇಳಕ್ ಆಗಲ್ಲ, ಅದಕ್ಕೆ ಕಾಂಪ್ಲೆಕ್ಸ್ ಪದ್ಯ ಅಂತ ಹೇಳಿದ್ದಾರೆ. ಎರಡೂ ಇದೆ. ನಮಸ್ತೆ ವಿಷ್ಣುಮೂರ್ತಿ ಅವ್ರು, ಹೇಳಿ ಸರ್. ಸರ್, ತಮ್ಮ ವಿಶ್ಲೇಷಣೆ ತುಂಬಾ ಇಷ್ಟ ಆಯ್ತು ನನಗೆ. ಆದ್ರೆ ಒಂದು
ಇಲ್ಲಿ ಅವ್ವನ ಖಾನಾವಳಿ ಅಂತ ಬಂತು. ಹ್ಮ್ ಆ ಟೈಟಲ್ ಅಲ್ಲೇ ಒಟ್ಟು ಸ್ತ್ರೀಯ ಮೇಲೆ ಇರುವಂತಹ ಒಂದು ಧೋರಣೆ ಏನು ಅನ್ನುವಂಥದ್ದು ಗೊತ್ತಾಗತ್ತೆ. ಅವ್ವ ಅನ್ನುವಂಥದ್ದು ಇಡೀ ಊರಿಗೆ ಪೊರೆಯುವವಳು ಅನ್ನುವಂಥದ್ದು ಅಲ್ಲಿ ಒಂದಷ್ಟು ಕಡೆಯಲ್ಲಿ ವಾಚ್ಯವಾಗಿ ಕೂಡ ಬಂದಿದೆ. ಅದೇ ರೀತಿಯಲ್ಲಿ ಈ ಕವಿಯ ಅಥವಾ ನಿರೂಪಕನ ಧೋರಣೆ ಕೇವಲ ಒಂದು ದೂರದಿಂದ ನಿಂತು ನೋಡುವ, ಅಬ್ಸರ್ವ್ ಮಾಡುವ ಒಂದು ಧೋರಣೆ ಮಾತ್ರ ಆಗತ್ತಾ, ಅಥವಾ ಅದರಲ್ಲಿ ಇನ್ವಾಲ್ವ್ ಆಗುವಂತಹ, ಅಥವಾ ಈ ಪ್ರಕ್ರಿಯೆಯಲ್ಲಿ ನಾವು ಕೂಡ, ಯಾಕಂದ್ರೆ ನಾವು ಕೂಡ ಆ ಸಂಸ್ಕೃತಿಯ ಭಾಗ ಆಗಿರೋದ್ರಿಂದ ಇನ್ವಾಲ್ವ್ ಆಗಿರುವಂತಹ ಲಕ್ಷಣಗಳಿದಾವ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಈ ನಿರೂಪಕನಿಗೆ ಒಂದು ಸಿಂಪತಿ ಇದೆ. ಆಮೇಲೆ ಸಾಧ್ಯವಾದಷ್ಟು ಸ್ವಲ್ಪ ದೂರದಿಂದ ನಿಂತ್ಕೊಂಡು ನೋಡೋದಿದೆ. 3 ಬಗೆಯ ಜನಗಳು ಬರ್ತಾರೆ, ಮತ್ತೆ ಇವಳ 2 ಲಕ್ಷಣಗಳಿವೆ, ಅವನ್ನೆಲ್ಲ ತೋರಿಸ್ತಾ ಇದ್ದಾರೆ. ಅದು ತೋರಿಸುವಾಗ ಆ ಹೆಣ್ಣು ಅವ್ವನ ಖಾನಾವಳಿ, ಮತ್ತೆ ಅವಳೇ ಸ್ವತಃ ಖಾನಾವಳಿಯೂ ಆಗೋದು, ಇಂಥ ಒಂದು ದುರಂತವೋ ಆ ಆಂಬಿಗ್ಯೂಟಿಯೋ ಸಂದಿಗ್ಧತೆಯೋ ಅದನ್ನ ಇಟ್ಟು ಓದುಗರನ್ನ ಯೋಚನೆ ಮಾಡೋದಕ್ಕೆ ಹೀಗಿರ್ಬೇಕಾ ಸರಿ ಅಂತ ಯೋಚನೆ ಮಾಡೋ ಹಂಗ್ ಮಾಡೋದು ಈ ಪದ್ಯದ ನಿರೂಪಕರ ಉದ್ದೇಶ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಬಹಳ ಚಂದ ಇತ್ತು ಸರ್. ಆ ಪಾತ್ರವೇ ಕಣ್ಮ ತುಳಿದಂಗ ಆಯ್ತು. ಗಾರೆ ಅನ್ನೋ ಪದ ಬಹುಶಃ ಅದು ಉದ್ಯೋಗವನ್ನ ಸೂಚಿಸುತ್ತೇನ್ರಿ? ಗಾರೆ ವೃತ್ತಿಯವರನ್ನ ಸೂಚಿಸುತ್ತೆ. ಹಲೋ, ನಾನ್ ಹಂಗ ಅರ್ಥಕೊಂಡೇನ್. ಯಾಕಂದ್ರೆ ಗಾರೆ ಅನ್ನೋದು ಒಂದು ಉದ್ಯೋಗ ಇರ್ತದಲ್ಲ, ಆ ರೀತಿ ಒಂದು ಉದ್ಯೋಗ ಮಾಡುವಂತ ಪುಟ್ಟ ವರ್ಗ ಇರ್ಬೋದು ಸರ್. ಅಲ್ಲ, ಇರ್ಬೋದು. ಗಾರೆ ಕೆಲಸದವ್ರು ಸರಿ. ಗಾರೆ ಗಂಡಂದಿರು ಅಂತ ಬರುತ್ತಲ್ಲ, ಆಗ ಗಂಡಂದಿರು ಗಾರೆ 2 ಒಟ್ಟಿಗೆ ನೋಡೋದು ನನಗೆ ಕಷ್ಟ ಆಗ್ತದೆ ಅಂತ ಹೇಳಿದ್ದು. ಗಾರೆಯವ್ರ ಉದ್ಯೋಗ ಸರಿ, ಗಾಣಿಗರಿದ್ದಂಗೆ ಅವೆಲ್ಲ ಸರಿ, ಅದೆಲ್ಲ ಸರಿ. ಬಟ್ ಗಾರೆ ಗಂಡಂದಿರು ಅಂತ ಇದೆಯಲ್ಲ, ಅದು ಪ್ರಾಬ್ಲಮ್ಯಾಟಿಕ್ ಅಂತ ಗೊತ್ತಾಗ್ಲಿಲ್ಲ ನನಗೆ. ಈ ಗಾರೆ ಗಂಡಂದಿರು ಅನ್ನೋ ಶಬ್ದದ ವಿಚಾರವಾಗಿ ನಮ್ಮ ಊರಲ್ಲಿ, ನಮ್ಮ ಪಕ್ಕದ ಊರಲ್ಲಿ ಒಂದು ವೇಶ್ಯಾವಾಟಿಕೆ ಕೇಂದ್ರ ಅದು ಓಪನ್ ಆಗಿರುವಂತದ್ದು. ಅಲ್ಲಿ ಹೆಚ್ಚಾಗಿ ನಮ್ಮ ಊರಲ್ಲಿ ಈ ಗಾರೆ ಕೆಲಸದವರು ತುಂಬಾ ಜನ ಹೋಗೋದು. ಅಂದ್ರೆ ನಾನು ಸ್ವತಃ ನನ್ನ ಸ್ನೇಹಿತರಿಂದಾನೇ ಕೇಳ್ಪಟ್ಟಿರುವಂತದ್ದು. ಸುಮಾರು ಜನ ಗಾರೆ ಕೆಲಸದವರು, ಈವನ್ ಅವನು ಕೂಡ ಯಾವ್ದೋ ಒಂದು ಒತ್ತಡಕ್ಕೆ ಸಿಲುಕಿ ಗಾರೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದ 10th ಫೇಲ್ ಆದ್ಮೇಲೆ. ಅವನು ಕೂಡ ಅಲ್ಲಿ ಅವರು ಇತರ ಗಾರೆ ಕೆಲಸದವ್ರ ಜೊತೆ ಹೋಗಿದ್ದನ್ನು ಅವನು ತನ್ನ ಅನುಭವವನ್ನು ಹೇಳಿದ್ದ. ಅಂದ್ರೆ ಹೆಚ್ಚಾಗಿ ಗಾರೆ ಕೆಲಸದವರು ಅಲ್ಲಿ ಹೋಗೋದನ್ನ ಅವನು ಹೇಳಿದ್ದ. ಸಂತೋಷ. ನಂದೇನಿ ಸಮಸ್ಯೆ ಏನ್ ಗೊತ್ತಪ್ಪ ಇಲ್ಲಿ, ಗಂಡು ಅಥವಾ ಹೆಣ್ಣು ಯಾವುದೇ ಉದ್ಯೋಗ ಮಾಡ್ಲಿ, ದೇಹದ ಬಯಕೆ ಕಾಮನ್. ಹೌದು ಸರ್. ಗಾರೆ ಕೆಲಸ ಮಾಡಿದ ದೇಹದ ಬಯಕೆ ಇರಬಾರ್ದು ಅಂತ ಏನಿಲ್ವಲ್ಲ? ಇಲ್ಲ ಸರ್. ಅಂದ್ರೆ ಈ ಸಮಸ್ಯೆ ಬರೋದಿಲ್ಲಿ ಬರೀ ಗಾರೆಯವರೇ ಹೋಗ್ತಾರೆ, ಅವ್ರು ಹೋಗ್ತಾರೆ, ಇವ್ರು ಹೋಗ್ತಾರೆ ಅಂತಲ್ಲ. ಇಲ್ಲಿ ಟ್ರಕ್ ಅಲ್ಲಿ ಬರೋರು ಎಲ್ಲ ಕೋಣಗಳ ತರ ಇರೋದು, ಮತ್ತೆ ಏನು ದೀಪದ ಹುಳುಗಳು ಬೇಕಾದಷ್ಟು ಬರ್ತಾರೆ. ಬಟ್ ಪ್ರಶ್ನೆ ಬಂದಿದ್ದು ಗಾರೆ ಗಂಡಂದಿರು ಅನ್ನೋದು, ಇವಳ ಹತ್ರ ಬರೋರೆಲ್ಲ ಕೂಡ ಇಂಥ ಸಾಮಾನ್ಯ ದುಡ್ಡಿರೋರು ಯಾರು ಅಲ್ಲ ಅಂತ ಇರ್ಬೋದಾ? ಹೌದು ಅಂತ ನೋಡ್ಬೋದು. ಖಂಡಿತ ನೋಡಕ್ ಸಾಧ್ಯ. ಅಂದ್ರೆ ಇವಳ ಹತ್ರ ಬರೋರು ಕೂಡ ಇವಳು ಒಂಥರ ತುಂಬಾ ಶ್ರೀಮಂತ ವೇಶ್ಯೆ ಅಲ್ಲ, ಈ ತರದಲ್ಲಿ ಜನ ಅವಳು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಅಂತ ಇರ್ಬೋದು. ಬಟ್ ಆಕೆಯ ಬಗ್ಗೆ ಸಹಾನುಭೂತಿ ಅಂತೂ ಪದ್ಯದಲ್ಲಿ ಉದ್ದಕ್ಕೂ ಬಂದೇ ಬರುತ್ತೆ ಅಂತ ಅನ್ಸುತ್ತೆ. ಹೌದು ಸರ್, ಆ ನಿಟ್ಟಿನಲ್ಲೂ ನಾವು ಇದನ್ನ ನೋಡ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಕಾರ್ಯ ಇದು ಪ್ರಾಯೋಗಿಕ ವಿಮರ್ಶೆಯ ಅಂಶವನ್ನು ಮುಗಿಸ್ಬೋದಂತ ಅನಿಸ್ತಾ ಇದೆ. ಇನ್ನು ಈ ಒಂದು ಅವ್ವನ ಖಾನಾವಳಿ ಎಂಬ ಕವಿತೆ ಹೇಳಿ ಸರ್. ಕೇಳಿಸ್ತಾ ಇದೆಯಲ್ಲ? ಹೇಳಿ ಸರ್. ಕೇಳಿಸ್ತಿದೆ, ಹೇಳಿ ಸರ್. ಕೇಳಿ ಸರ್. ಆಯ್ತು. ಈ ಕವನದ ಶೀರ್ಷಿಕೆ ಅವ್ವನ ಖಾನಾವಳಿ ಅಂತ ಅಂದದ್ದೇ
ಒಂಥರ ಆಕರ್ಷಣೀಯವಾಗಿದೆ. ಯಾಕಂದ್ರೆ ಅವ್ವ ಮತ್ತು ಖಾನಾವಳಿ ಎರಡೂ ನಮ್ಮ ಗ್ರಾಮೀಣ ಸಂಸ್ಕೃತಿ ಅಂತ ಬಂದದ್ದು. ಇದು ಹೊರಟಾಗಿರುವಂತದ್ದು. ಇದಕ್ಕೆ ವನಿತಾ ಭೋಜನಾಲಯ ಅಂತನೋ ಅಥವಾ ಹೋಟೆಲ್ ಅಂತನೋ ರೆಸ್ಟೋರೆಂಟ್ ಅಂತನೋ ಮಾಡಬಹುದಾಗಿತ್ತು. ಆದ್ರೆ ಇವರು ಖಾನಾವಳಿ ಅಂತ ಕೊಟ್ಟ ಮೇಲೆ ಅದನ್ನ ಲಕ್ಷ್ಯದಲ್ಲಿ ಇಟ್ಕೊಂಡು ನೀವ್ ಹೇಳ್ದಾಗೆ, ವಿಮರ್ಶಕರು ಹೇಳ್ದಾಗೆ, ಕೆಳಗಡೆಯಿಂದ ಅಂದ್ರೆ ಕೊನೆಯ 2 ಸಾಲಿನಿಂದ ನಾವು ಅರ್ಥ ಮಾಡ್ಕೊಳ್ತಾ ಹೋದ್ರೆ ಬಹಳಷ್ಟು ಸಾಧ್ಯತೆಗಳು ಗೋಚರಿಸ್ತಾ ಇವೆ. ಇದನ್ನೆಲ್ಲ ತಿಳಿಸಿ ಹೇಳ್ಕೊಟ್ಟದಕ್ಕಾಗಿ ಇವತ್ತಿನ ವಿಮರ್ಶಕರಿಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಪ್ರಾಯೋಗಿಕ ವಿಮರ್ಶೆಯ ಒಳವುಗಳನ್ನು, ಸುಳುವುಗಳನ್ನು ಒಂದು ಕವಿತೆ ಮೇಲೆ ಹೇಗೆ ಅದನ್ನು ಇಟ್ಟು ಅನ್ವಯಿಸಿ ನೋಡ್ಬೋದೆಂಬುದು ನಮಗೆ ಕಲಿಸಿಕೊಟ್ಟದಕ್ಕಾಗಿ ಸರ್ ಅವರಿಗೆ ಮನಪೂರ್ವಕವಾಗಿ ಭಂಡಾರ ಪ್ರಕಾಶನ ಮಸ್ಕಿ ವತಿಯಿಂದ, ಇಲ್ಲಿ ಸೇರಿದವರ ವತಿಯಿಂದ ವೈಯಕ್ತಿಕವಾಗಿ ನಾನು ಸರ್ ಅವರಿಗೂ ಅಭಿನಂದನೆಗಳು ಮತ್ತು ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಮತ್ತೆ ಇನ್ನೊಂದು ಬಹುಮುಖ್ಯವಾಗಿ ಇವತ್ತು ಈ ಚರ್ಚೆಗೆ ನಾಂದಿ ಆಡಿದಂತ, ಈ ಕವಿತೆ ಬರೆದಿರುವಂತ ಆತ್ಮೀಯ ಸ್ನೇಹಿತರಾದಂತ ಮಾಂತೇಶ್